ಹಾಯ್ ಎಲ್ರಿಗೂ ನಮಸ್ಕಾರ. ಬೆಂಗಳೂರಿನ ಬಸವನಗುಡಿಯಿಂದ ಕೋಲಾರದ ಬಾಗೇಪಲ್ಲಿವರೆಗೆ, ಮಾಗಡಿಯಿಂದ ಮದ್ದೂರಿನವರೆಗೆ, ಸೋಮಾರ್ಪೇಟೆಯಿಂದ ಸುರಪುರದವರೆಗೆ, ಗೌರಿಬಿದ್ದೂರಿಂದ ಗಾಜನೂರ್ವರೆಗೆ ಎಲ್ಲೆಲ್ಲೂ ಒಂದೇ ಮಾತು, ಕಾಮಿಡಿ ಅಂದ್ರೆ ಅದು ಮಜಾ ಬರ್ತ. ಸೀಸನ್ 3 ಅಲ್ಲಿ ಮಜಾ ಫುಲ್. ಊರು ಅಂದ್ಮೇಲೆ ರೋಡ್ ಇರ್ಬೇಕು, ಓಡಾಡಕ್ಕೆ ಒಂದು ಗಾಡಿ ಇರ್ಬೇಕು, ಶೋ ಅಂದ್ಮೇಲೆ ಜಡ್ಜಸ್ ಇರ್ಬೇಕು. ನಮ್ಮ ಜಡ್ಜಸ್ ವೆಲ್ಕಮ್ ಮಾಡೋಣ. ಆಕಾಶಕ್ಕೆ ಒಬ್ಬನೇ ಸೂರ್ಯ, ಭೂಮಿಗೆ ಒಬ್ಬನೇ ಚಂದ್ರ, ದೇವತೆಗಳಿಗೆ ಅಧಿಪತಿ ಇಂದ್ರ, ನಮ್ಮ ಮಜಾ ಭಾರತದ ಸುರ ಸುಂದರಾಂಗ ನಮ್ಮ ಗುರುಜಿ. ಗುರುಜಿ ವೆಲ್ಕಮ್. ಥ್ಯಾಂಕ್ ಯು ಆಲ್ವೇಸ್ ಗೈಸ್. ಮಳೆ ಬಿಲ್ಲ ಮೇಲೆ ಇಳಿಜಾರೋ ಬಾಲೆ, ಬೇಡ ಅಂತ ಅನ್ಕೊಂಡ್ರು ಹುಡುಗರ ಕನ್ಸಲ್ಲಿ ಬರುವಂತ ಬೆಳದಿಂಗಳ ಬಾಲೆ, ಆ ಬ್ರಹ್ಮ ಬರದ ಶೃಂಗಾರ ಕಾವ್ಯ ರಚಿ. ವೆಲ್ಕಮ್. Thank you. Thanks, Anu. Thank you so much. All the very best. ಅಮ್ಮ ಮಾಡಿದ ಅಡಿಗೆ ಹಾಗೆ, ಪೆಟ್ಟಿಗೆ ಅಂಡಿ ಪೆಪ್ಪರ್ಮೆಂಟ್ ನಾಗೆ ಸವಿದಷ್ಟು ರುಚಿಯಾಗುವಂತ ಬಾಂಬೆ ಮಿಠಾಯಿನಂತಹ ಕಾಮಿಡಿ ಮಾಡಿ ನಿಮ್ಮೆಲ್ಲರೂ ನಗಿಸುವಂತ ನಮ್ಮ ಆಸಾಲ ಕಲಾವಿದರೆ. ವೆಲ್ಕಮ್. ಸತ್ಯ ಹೇಳಿ ಮನೆ ಮಠ ಕಳ್ಕೊಂಡಿರೋರಿದ್ದಾರೆ, ಸತ್ಯ ಹೇಳಿ ಊರ್ ಬಿಟ್ಟೋರು ಇದ್ದಾರೆ, ಆದ್ರೆ ಸತ್ಯ ಹೇಳಿ ಪ್ರಾಣ ಕಳ್ಕೊಂಡಿರೋರು ಯಾರಾದ್ರೂ ಇದಾರ ಅಂತ ನೀವ್ ಕೇಳಿದ್ರೆ ನಾವು ನಮ್ ಚಿಲ್ಲರ್ ಮಂಜನ್ ಹೆಸರನ್ನೇ ಹೇಳ್ಬೇಕು. ಯಾಕೆ ಅಂತ ಈ ಸತ್ಯ ನಿಮ್ಗೆ ಬಂದಿರೋ ಸಂಕಟನ ಕೇಳಿದ್ರೆ ನಿಮ್ಗೆ ಗೊತ್ತಾಗತ್ತೆ. ನನ್ನ ಮಣ್ಣಿದು ಕನ್ನಡ ಮಣ್ಣು, ನನ್ನುಸಿರಲ್ಲಿ ಕಂಪಿಸೋ ಮಣ್ಣು, ಧಮನಿ ಧಮನಿಯಲ್ಲಿ ನರ್ತಿಸೋ ಮಣ್ಣು, ವಿಶ್ವಮಾನವತೆ ಸಾರಿದ ಮಣ್ಣು ಕನ್ನಡತಿ ಈ ಪುಣ್ಯವತಿ, ನನ್ನಡೆದ ಸೌಭಾಗ್ಯವತಿ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಹಂಗೇನೆ ಈ ಚಿಲ್ಲರ್ ಅಂದ್ರೆ ಸತ್ಯ, ಉಳಿದಿದ್ದೆಲ್ಲವೂ ಮಿಥ್ಯ. ನಾನಿರೋದೇ ಸತ್ಯಕ್ಕೋಸ್ಕರ. ಸತ್ಯ ಈ ಚಿಲ್ಲರ್, ಸತ್ಯ ಈ ಚಿಲ್ಲರ್. ಇನ್ 5 minutes ಅಮ್ಮ, ಇನ್ನು ಆ ವಿಜಯನಗರ ಬಂದ್ಬಿಡ್ತೀರ. ಯು ಡೋಂಟ್ ವರಿ, ನಾನೀಗ ವಿಜಯನಗರದಲ್ಲಿದ್ದೀನಿ. ಇನ್ನು 5 ಜಕ್ಷ ಹಿಂಗ್ ಹೊಡಿತಿದ್ರೆ ಬಂದ್ ಕೂಡಲೇ 2 ಪಂಚ್ ಬೇಕಾಗಿತ್ತು, ಅದು ಕೊಡ್ದೆ. ಅಯ್ಯ ನನ್ನ ಮಗಳ ಬಾರ ಕಡೆ. ಏನ್ ಸರ್ ಎಲ್ಲಿದೆಯಾ ಈಗ ನೀನು? ನಾನು ಈಗ ನಾಗರಬಾವಿಲಿದ್ದೀನಿ ಸರ್. ಯಾಕೆ ಹೊಡಿತಿದ್ರ? ಸತ್ಯ ಹಬ್ಬಗಳು ನಾಗರಬಾವಿಲಿದ್ದಿಲ್ಲ, 5 ನಿಮಿಷದಲ್ಲಿ ಅದ್ ಹೆಂಗ್ ಹೋಗ್ತೀಯಾ? ಅದು ನನ್ನ ಡಾರ್ಲಿಂಗ್ ಅಡ್ಜಸ್ಟ್ಮೆಂಟ್ ಸರ್. ನಿನ್ ಡಾರ್ಲಿಂಗ್ ಬೇರೆ, ನನ್ನ ಡಾರ್ಲಿಂಗ್ ಬೇರೆನಾ? ಸತ್ಯ ಸತ್ಯ ಇಂಪಾರ್ಟೆಂಟ್ ಅಮ್ಮ. ಹೋಗಿ ಅವಳಿಗೆ ಸತ್ಯ ಹೇಳು. ಹೌದಾ? ಸತ್ಯ ಹೇಳ್ಬೇಕಾ? ಹೇಳ್ಬೇಕು. ಹೇಳ್ತೀನಿ. ಹೇಳಿಲ್ಲ ಅಂದ್ರೆ ಗಡ್ಡಕ್ ಬೆಂಕಿ ಹಚ್ಚಿ ಸುಟ್ಟು ಬಿಡ್ತೀನಿ. ಹೋಗ. ಆಯ್ತು ಹೋಗ. ಸತ್ಯ ಸರ್, ಒಂದ್ಸಲ ಏನಾಯ್ತು ಅಂದ್ರೆ ನಮ್ಮ ಅಣ್ಣ ಒಬ್ಬ ಇದ್ದ, ಅವನ ಹೆಸರು ಸುಳ್ಳು ಅಂತ. ಅವನ ಹೆಸರು ಸುಳ್ಳು ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವನ ಬಾಯಲ್ಲಿ ಬೂಟ್ ತುರುಕ್ ಸಾಯಿಸ್ಬಿಟ್ಟೆ ನಾನು. ನನಗೆ ಸತ್ಯ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನಾನು ಹುಟ್ಟಿದ್ದೇ ಸತ್ಯಕ್ಕೋಸ್ಕರ, ಬದುಕಿದ್ದೇ ಸತ್ಯಕ್ಕೋಸ್ಕರ, ಸಾಯೋದು ಸತ್ಯಕ್ಕೋಸ್ಕರ. ಹಲೋ ಹಲೋ, ಬೆಳಕಿ ಎಲ್ಲಿದ್ಯಾ? ಫ್ಲೈಟ್ ಇಳಿತಾ ಇದೀನಿ, ಕ್ಯಾಬ್ ಹತ್ತಿ ಮನೆಗ್ ಬರ್ತೀನಿ. ಏ ನಾಯಿ, ಕರೆಕ್ಟ್ ಆಗಿ ಬಗಳು. ಫ್ಲೈಟ್ ಇಳಿದ ಅಥವಾ ಕ್ಯಾಬ್ ಹತ್ತಿದ್ಯಾ? ಫ್ಲೈಟ್ ಈಗ ಲ್ಯಾಂಡ್ ಆಗ್ತಾ ಇದೆ, ಇಳಿದು ಕ್ಯಾಬ್ ಹತ್ತಿ ನಿಮ್ ಮನೆಗ್ ಬರ್ತೀನಿ. ಬಾ 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 ಗೆಳೆಯ ಬಾ. ಹಂಗೆ ತಂಗಿಗೆ ಹೇಳಿ ಚಿಕನ್ ಬಿರಿಯಾನಿ ಮಾಡ್ಸು. ಹೇ ಬೆಳಕಿ, ನೀ ಬರ್ತೀಯ ಅಂದ್ರೆ ಖುಷಿಗೆ ವರಲಕ್ಷ್ಮಿ ಸುಬ್ಬಲಕ್ಷ್ಮಿ ಇಬ್ರು ಕಡದ್ ಸಾಂಬಾರ್ ಮಾಡ್ತೀನಿ ಕಣೋ. ಏ ಅವ್ರನ್ನ ಕಡಿಬೇಡ ಕಣೋ. ಯಾಕೆ? ಕೊಚ್ಚಾಕ್ತೀನಿ. ನಿನ್ ಕೊಚ್ಚಾಕ್ತೀನಿ ಅಂದೆ. ಹಂಗ್ ಬಗಳು. ನಿನ್ ಯೋಗ್ಯತೆಗಿದ್ ಯಾವ್ದು ಆಗಲ್ಲ, ಸುಮ್ನೆ ಚಿಕನ್ ಬಿರಿಯಾನಿ ಮಾಡ್ಸು. ಹೇ ಬಾರೋ, ನೀ ಬರ್ತಿ ಅಂದ್ರೆ ಮಾಡ್ಸಲ್ಲ ಅಂತನೇನೋ ಈ ಚಿಲ್ಲರ್. ಬಾ 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 ಗೆಳೆಯ ಬಾ. ಲೇ ಇವಳೆ ತೆಳ್ಳಗಿರೋಳೆ, ಬಾರೇ ಇಲ್ಲಿ. ಬಂದಿರಿ. ಬಾ ಬಾ. ಏನ್ರಿ ತೆಳ್ಳಗೆ ಇದೀಯ ನೀನು? ಮತ್ ಯಾಕೆ ಬಂದೆ? ಯಾಕೆ ಬಂದೆ? ಸತ್ಯಕ್ ಮಾತ್ರ ಓ ಅನ್ಬೇಕು, ಸುಳ್ಳಿಗೆಲ್ಲ ಓ ಅನ್ಬಾರ್ದು. ಏನ್ ಅನ್ಬೇಕು? ಅದು ನನ್ನ ಫ್ರೆಂಡು ಬೆಳಕಿದಾನಲ್ಲ. ಈಗೇನ್ ಕಪ್ಪಗಾದ್ರ? ಕಾಮಿಡಿ. ಈ ಕಾಮಿಡಿನ ಬೆಡ್ರೂಮ್ ಅಲ್ಲಿ ಮಾಡು. ನಾನೇ ಏನೋ ಚೂರು ಹೊತ್ತಲ್ಲಿ ಕಾಮಿಡಿ ಮಾಡಿದೆ ಅಂತ ಒಬ್ಬ ಕಾಮಿಡಿ ನನ್ ಮಗ ಹುಟ್ಟಿದಾನೆ. ಇಬ್ರು ಸೇರಿ ಇಬ್ರು ಬೆಡ್ರೂಮ್ ಅಲ್ಲಿ ಕಾಮಿಡಿ ಮಾಡಿದ್ರೆ ಊರ್ ತುಂಬಾ ಕಾಮಿಡಿ ನನ್ ಮಕ್ಳು ಹುಟ್ಟಿರೋರು. ಹೋಗ್ಲಿ ಬಿಡಿ, ಕಾಮಿಡಿ ಸಾಕು. ಅವನಿಗೆ ಚಿಕನ್ ಬಿರಿಯಾನಿ ಅಂದ್ರೆ ತುಂಬಾ ಇಷ್ಟ ಅಲ್ವಾ? ಚಿಕನ್ ಬಿರಿಯಾನಿ ಮಾಡು. ಅಷ್ಟೇ ತಾನೇ ರೀ? ಚಿಕನ್ ಬಿರಿಯಾನಿ ಮಾಡೋದ್ರಲ್ಲಿ ನಾನು ಎಕ್ಸ್ಪರ್ಟ್. ಚಿಟ್ಕೆ ಹೊಡಿಯೋದ್ರಲ್ಲಿ ಚಿಕನ್ ಬಿರಿಯಾನಿ ರೆಡಿ ಮಾಡ್ಬಿಡ್ತೀನಿ. ಇದ್ಯಾಕ್ರಿ ಚಿಟ್ಕೆ ಹೊಡೆದ್ರಿ? ಬಿರಿಯಾನಿಯಲ್ಲಿ
ಚಿಟ್ಕೆ ಹೊಡೆಯಷ್ಟು ಬಿರಿಯಾನಿ ಬರುತ್ತೆ. ಬಿರಿಯಾನಿ ಬಿರಿಯಾನಿಯಲ್ಲಿ ಸತ್ಯ ಸತ್ಯ ಮಾತಾಡ್ಬೇಕು. ಆಯ್ತು ರೀ, ಹಾ. ಅರ್ಧ ಗಂಟೆಯಲ್ಲಿ ಚಿಕನ್ ಬಿರಿಯಾನಿ ಮಾಡ್ತೀನಿ. ತರುವಂತೆ ಅಷ್ಟಲ್ಲೇ 10 ನಿಮಿಷದಲ್ಲಿ ಟೀ ತಗೊಂಬ. ಸರಿ ಆಯ್ತು. ಸತ್ಯ ಸತ್ಯ ಮಾತ್ರ ಇಲ್ಲಿ. ಸತ್ಯ ಅಂದ್ರೆ ಚಿಲ್ಲರ್, ಚಿಲ್ಲರ್ ಅಂದ್ರೆ ಸತ್ಯ. ಬಾಡಿ ಹೋದ ಬಳ್ಳಿಯಿಂದ ಮದನುಳೋ ಪೈಲ್ವಾನ್ ಮದನುಳೋ ಪೈಲ್ವಾನ್ ನಿನ್ನಲೇ ಓ ಯಾಕೋ ನನಗೆ ಹೊಡೆದೆ? ಎದ್ದೇಳ ಮೇಲೆ. ಪೈಲ್ವಾನೇನೋ ನೀನು? ಪೈಲ್ವಾನೇನೋ? ಅಲ್ಲ. ಹೊಡೆದೋಗಿರೋ ಬಲೂನ್ ಇದ್ದಂಗವನೇ ಇವನ್ ಪೈಲ್ವಾನ್ ಅಂತ. ನನ್ನ ಮಗನೇ, ಪೈಲ್ವಾನ್ ಮಾತ್ರ ಈ ಪೈಲ್ವಾನ್ ಸಾಂಗ್ ಹಾಕ್ಬೇಕು. ನನಗೆ ಸತ್ಯ ಕೆರ ತಗೊಂಡು ಕೆನ್ನೆ ಹೊಡೆದ್ರು ಪರವಾಗಿಲ್ಲ, ಈ ಸುಳ್ಳು ಮಾತ್ರ ನನ್ ಲಿಪ್ ಲಾಕ್ ಆಗೋಕ್ಕೂ ಬಿಡೋ ಮಗ ಅಲ್ಲ ನಾನು. ಸರಿ ಬಾ, ಹೆಂಗಿದೀಯಾ? ಕೆರದಲ್ಲಿ ಹೊಡೆದ್ಬಿಟ್ಟು ಹೆಂಗಿದ್ಯಾ ಅಂತ ಕೇಳ್ತಾವನೆ. ಅದೆಲ್ಲ ಪರ್ಸನಾಲಿಟಿ ಬಿಡೋ. ಏನೋ ಫುಲ್ ಚೇಂಜ್ ಆಗ್ಬಿಟ್ಟಿದ್ಯಾ? ನಾನೀಗ ಡಾಕ್ಟರ್ ಆಗಿದಮ್ಮ. ಯು ಮೀನ್ ಕಂಡಕ್ಟರ್? ಡಾಕ್ಟರ್ ಆಗಿದ್ದೀನಿ. ಡಾಕ್ಟರ್? ಅದೆಂಗೋ ಡಾಕ್ಟರ್ ಅದೇ? ಫ್ಲೈಟ್ ಅಲ್ಲಿ ಬರೋವಾಗ ಪಕ್ಕದಲ್ಲಿ ಒಬ್ರು ಡಾಕ್ಟರ್ ಕೂತಿದ್ರು. ಹಾ. ಅವ್ರ ಹತ್ರ ಮಾತಾಡ್ತಾ ಇಂಡಿಯಾಕ್ ಬರೋ ಅಷ್ಟ್ರಲ್ಲಿ ಡಾಕ್ಟರ್ ಆಗ್ಬಿಟ್ಟೆ. ಅಲ್ಲ ಕಣೋ, ಈ ಪೇಷಂಟ್ ಎಲ್ಲ ಬಂದ್ರೆ ಅದೆಂಗೋ ಆಪರೇಷನ್ ಹೆಂಗ್ ಮಾಡ್ತೀಯಾ? ಟೈಲರಿಂಗ್ ಮಾಡಿದ ಅನುಭವ ಐತಲ್ಲ, ಹಾ. ಅಳತೆ ಮಾಡೋದು, ಕುಯ್ಯೋದು, ಹೊಲಿಯೋದು. ಅಲ್ಲ ಕಣೋ, ಪೇಷಂಟ್ ಕಡೆಯವ್ರು ಬಂದ್ರೆ ಆಪರೇಷನ್ ಟೈಮಲ್ಲಿ ಅವ್ರಿಗೆ ಏನ್ ಹೇಳ್ತೀಯಾ? ಹೆದರ್ಕೋಬೇಡಿ, ಹಾ. ದೇವ್ರ ಮೇಲೆ ಭಾರ ಹಾಕಿ ಅಂತ ಹೇಳ್ತೀನಿ. ಪೇಷಂಟ್ ಏನಾದ್ರೂ ಬದುಕಿದ್ರೆ ಹೂವಿನ ಹಾರ ನನಗಾಗ್ತಾರೆ, ಸತ್ರೆ ಅವನಿಗೆ ಹಾಕ್ತಾರೆ. ಅಣ್ಣ, ತಂಗಿ ಎಷ್ಟು ಸ್ವರ್ಗ ಹೋಗಿದೀವ ಅಮ್ಮ. ಹೊರಗೋಗಿದ್ದಾಳೆ ಅವಳು. ಕಡಿದ್ರೆ ಇಡೀ ಊರಿಗೆ 3 ದಿನ ಬಾಡ್ ಊಟ ಆಗಿ 4ನೇ ದಿನ ಸುಟ್ಟು ಬಾಡಾಗಂಗ ಅವಳೆ. ಇವಳು ಸ್ವರ್ಗೋಗಿದ್ದಾಳ. ಕ್ಲಾರಿಟಿ ಆಗಿ ಮಾತಾಡ್ಬೇಕು ಬೆಳಗ್ಗೆ. ಸುಮ್ನೆ ಇರ್ರಿ. ಅಣ್ಣ, ಒಬ್ನೇ ಬಂದ್ಯಾ? ಹೌದಮ್ಮ, ಒಬ್ನೇ ಬಂದೆ. ಹೆಂಗ್ ಬಂದೆ? ಫ್ಲೈಟ್ ಅಲ್ಲಿ ಫ್ಲೈಟ್ ಅಲ್ಲಿ ಯಾರ್ಯಾರಿದ್ರು? ತುಂಬಾ ಜನ ಇದ್ರು. ಮತ್ತೊಬ್ನೇ ಬಂದೆ ಅಂತ ಯಾಕೆ ಕೇಳಿದೆ? ಅಯ್ಯೋ ಕ್ಲಾರಿಟಿ ಮಾ, ಕ್ಲಾರಿಟಿ ಇಂಪಾರ್ಟೆಂಟ್. ಅಯ್ಯೋ, ಸುಮ್ನೆ ಇರ್ರಿ. ಅಣ್ಣ, ಕಾಫಿ ತಗೋ. 1 ನಿಮಿಷ. ಕಾಪಿ ಎಷ್ಟೊತ್ತಲ್ಲಿ ತರ್ತೀನಿ ಅಂತ ಹೇಳಿದ್ದೆ? 10 ನಿಮಿಷದಲ್ಲಿ ತರ್ತೀನಿ ಅಂದೆ, 5 ನಿಮಿಷಕ್ಕೆ. ಸ್ವಾಮಿ ಮಗಳೇ, ಗುರ್ರ ಅಂತಿರ್ತೀಯಲ್ಲ. ನೀ ಏನು ಸಣ್ಣ ಸುಳ್ಳಿಗೆಲ್ಲ ಹಿಂಗ್ ರೇಗಾಡ್ತೀಯ? ನೋಡೋ, ಮದ್ವೆಗಿಂತ ಮುಂಚೆ ಮಕ್ಕಳಾದ್ರು ಮಕ್ಳೇ, ಮದ್ವೆ ಆದ್ಮೇಲೆ ಮಕ್ಕಳಾದ್ರು ಮಕ್ಳೇ, ಒಟ್ಟಲ್ಲಿ ಮಕ್ಕಳು ಮಕ್ಳೇ. ನನಗೇನು ಅರ್ಥ ಆಗ್ಲಿಲ್ಲ. ನಿನ್ ಮಗ ಎಲ್ಲಿ? ನನ್ನ ಮಗ ಸತ್ಯವಂತನ ಮಗ, ಈ ಶೀಲವಂತನ ಮಗ, ಕಾಮಿಡಿಗೋಸ್ಕರನೇ ಹುಟ್ಟಿರೋ ಕಾಮಿಡಿ ನನ್ನ ಮಗ. ಬರ್ತಾನೆ ಲೇ, ಕಾಮಿಡಿ ಹುಟ್ಟಿರೋ ಮಗನೇ, ಬಾರ. ಇವನೇನು ನಿಮ್ ಮನೆ ಸೋರವಾಗಿ ಹುಟ್ಟಿದ್ನ? ಯಾಕೆ? ಜೋಲ್ ಸುರಿಸ್ತವನೆ. ಅವನ ಹೆಸರೇ ಜೆ ಕಣೋ, ಅಂದ್ರ ಜೋಲ್ ಜಗ್ಗ. ಅಪ್ಪ, ಅದು ಜೊಲ್ಲಲ್ಲ, ಲಾವಾರಸ. ಅದು ಲಾವರಸ ಅಲ್ಲ, ಮತ್ತೆ ಲಲ್ಲಾ ಲಲಾ ಅದು ಲಾಲಾರಸ. ಅಯ್ಯಯ್ಯೋ. ಅಕ್ಕ ಚೆನ್ನಾಗಿದ್ದೀರ ಅಕ್ಕ? ಚೆನ್ನಾಗಿದೆ. ನೀವ್ ಹೆಂಗಾರ ಇರಿ. ಆಂಟಿ ಹೇಗಿದ್ದಾರೆ? ಆಂಟಿನ ಹೋಗ್ಲಿ ಬಿಡಿ. ನಿಮ್ ಮಗ ಏನ್ ಮಾಡ್ತಾ ಇದ್ದಾನ ಅಂಕಲ್? ನಿನ್ಕಿಂತ 50% ಜಾಸ್ತಿ ಮಾಡ್ತಾನೆ. ಏನ್ ಮಾಡ್ತಾನೆ? ಓವರ್ ಆಕ್ಟಿಂಗ್. ಏನ್ ಅಂಕಲ್ ನೀವು? ಅದು ಹೋಗ್ಲಿ ಬಿಡ. ಅಂಕಲ್, ನನ್ನೇ ಓವರ್ ಆಕ್ಟಿಂಗ್ ಅಂತಿರಲ್ಲ. ನಾನು ಎಷ್ಟು ಡೀಸೆಂಟ್ ಗೊತ್ತಾ? ನಮ್ಮಪ್ಪ ಸೀಮೆ ಸುಣ್ಣ ತಕೊಂಡ್ ಗೆರೆ ಹಾಕಿದ್ರೆ ಆ ಗೆರೆನೂ ದಾಟಲ್ಲ ನಾನು. ಹೌದು ಕಣೋ, ನನ್ನ ಮಗ ಗೆರೆ ನೋಡ್ಬಿಟ್ಟು ವಾಪಸ್ ಬೆಡ್ರೂಮ್ ಹೋಗ್ತಾನೆ. ಆದ್ರೆ ನನ್ ಮಗ ಹಂಗಲ್ಲ. ಹೆಂಗೆ? ನಾನು ಹಾಕಿರೋ ಗೆಳೆನ ಅಳಿಸ್ಬಿಟ್ಟು ಆ ಗೌರಿ ಹತ್ರ ಹೋಗಿ ಲೈನ್ ಹೊಡಿತಾನೆ. ಬಟ್ ನನ್ನ ಮಗ ಹಂಗಲ್ಲ ಕಣೋ, ಅವನು ಸತ್ಯ ಕುಟ್ಟದವನು. ಮತ್ ನಿನಗ್ ಹುಟ್ಟದವನಂದೆ. ಹೋಗ್ಲಿ ಬಿಡು. ನಿನಗೊಂದು ವಿಷಯ ಗೊತ್ತಾ? ಏನ್ ಅಂಕಲ್? ನಾ ಡಾಕ್ಟರ್ ಆಗಿದ್ದೀನಿ. ಕಂಗ್ರ್ಯಾಚುಲೇಷನ್ ಅಂಕಲ್. ಅಂಕಲ್, ನಮ್ಗೆ ಒಂದ್ ದೊಡ್ಡ ಪ್ರಾಬ್ಲಮ್ ಇದೆ ಅಂಕಲ್. ಏನಪ್ಪಾ ಅದು? ಸಿಕ್ಕಾಪಟ್ಟೆ ಕೂದ್ಲು ಉದುರ್ತಾ ಇದೆ. ಏನ್ ಮಾಡೋದು? ಕೊರಕೆ ತಂದು ಗುಡಿಸ್ಬಿಡು. ಇಲ್ಲ, ಬೇರೆ ಏನ್ ಆಪ್ಷನ್ ಇಲ್ವಾ ಅಂತ. ಅಂತ ಊದ್ ಹೋಗ್ಬಿಡುತ್ತೆ. ಇಲ್ಲ ಅಂಕಲ್, ಏನಾದ್ರು ಏನು?
ನಿನ್ ಕಣ್ಣು ಯಾಕೋ ಇಷ್ಟು ರೆಡ್ ಆಗಿದೆ? ಅಯ್ಯೋ ನನಗೂ ಹಂಗೆ ಡೌಟ್ ಬಂದು ಡಾಕ್ಟರ್ ಹತ್ರ ಹೋಗಿದೆ ಅಂಕಲ್. ಅವ್ರು ಹೇಳಿದ್ರು ನಿನ್ಗೆ ಈಗ ಸ್ವೀಟ್ 20 ಅಲ್ವಾ, ಅದಕ್ಕೆ ಒಳಗಡೆ ರಕ್ತ ಕೊತ 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 ಅಂತ ಕುದ್ದು ಕಣ್ಣು ಸ್ವಲ್ಪ ರೆಡ್ ಆಗ್ತಾ ಇದೆ ಅಂತ ಹೇಳಿದ್ರು. ಹೌದಾ? ಹಾ. ಅದಕ್ಕೆ ಜಾಸ್ತಿ ಉರ್ಕೋಬೇಡ ಅನ್ನೋದು. ನಿನ್ ಕಣ್ ಕಳಿಗೆ ಏನೋ ಇದು ಕಪ್ಪು? ಇದು ಕಣ್ ಕೆಳಗಡೆ ಕಪ್ಪಾಗಿರೋದಲ್ಲ ಕಣೋ, ಈ ಹುಬ್ಬಿದೆಯಲ್ಲ ಹುಬ್ಬು, ಅದ್ರ ಶಾಡೋ. ನನ್ ಚಾಡಾಗಿಷ್ಟು ಇದೇನೋ ಇದು, ನಿನ್ ಕೆಳಗಡೆ ಎಲ್ಲ ಕಪ್ಪಾಗಿದೆ, ಮೇಲ್ ಬೆಳಗಡೆ ಅದು ಕಪ್ಪಲ್ಲ ಕಣ, ಈ ವಿಗ್ಗಿನ ಶಾಡೋ. ನಿಮ್ ಶಾಡೋಗ್ ನನ್ ಮೊಬೈಲ್. ಆಯ್ತು ಬಿಡು. ಅಂದಾಗೆ ಏನ್ ಓದ್ತಿದೀಯ ಈಗ? MA ಕನ್ನಡ ಅಂಕಲ್. ನನ್ನ ಮಗಾಗಿ ಸುಳ್ಳು ಬೊಗಳ್ತೀಯನೋ? ನಾನೇನ್ ಸುಳ್ಳು ಹೇಳ್ದೆ ಅಪ್ಪ. ಏನ್ ಮಾಡ್ತಾ ಇದೀಯ ಅಂತ ಕೇಳ್ದ. ಏನ್ ಓದ್ತಿದ್ಯಾ ಅಂತ ಕೇಳ್ದ. ಇವಾಗ ಏನ್ ಓದ್ತಾ ಇದೀಯ? ನಾನೇನು ಓದ್ತಾ ಇಲ್ಲ. ಯಾಕೆ ಸುಳ್ಳು ಹೇಳ್ದೆ? ನೋಡು ಅವನು ನನ್ನ ಮಗ ಹೆಂಗ್ ಮಾತಾಡ್ತಾನೆ. ಓಲಿ ಬಿಡು. ಹೌದು, ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತಿದೀಯ? ದುಬೈಗೆ ಹೋಗ್ಬೇಕು ಅನ್ಕೊಂಡಿದ್ದೀನಿ. ಏನ್ ಕೇಳ್ದ ಅವನು? ಎಲ್ಲಿಗೆ ಹೋಗ್ತೀಯ ಅಂತ ಕೇಳ್ದ. ಮತ್ತೆ ಈಗ ನೆಕ್ಸ್ಟ್ ಎಲ್ಲಿಗೆ ಹೋಗ್ತೀಯ ನೀನು? ಸುಸ್ಮಿತಾ ಮನೆಗೆ ಹೋಗ್ತೀನಿ. ಸುಸ್ಮಿತಾ ಮನೆ ಇರೋದು JP ನಗರದಲ್ಲಿ. ಅಪ್ಪ ನಾ JP ನಗರ ಸುಸ್ಮಿ ಬಗ್ಗೆ ಮಾತಾಡ್ತಾ ಇಲ್ಲ. ದುಬೈ ಎಲ್ಲೆಲ್ಲ ಸುಸ್ಮಿತಾನ ಇಟ್ಟಿದ್ಯೋ? ವಯಸ್ಸಿಗೆ ಬಂದಿರೋ ಮಗನಿಗೆ ಹಿಂಗ ಹೊಡೆಯೋದು? ನೋಡಿ ಅಂಕಲ್ ಹೆಂಗ್ ಹೊಡಿತಾರೆ. ನೋಡಷ್ಟು ನೋಡ್ಬಿಟ್ಟು ರಾತ್ರಿ ಹೊತ್ತು ಕಲ್ಲೆ ತಾಗ ಸಾಯ್ಸಾಕ್ಬಿಡ್ತೀನಿ ಮಗನ. ಥ್ಯಾಂಕ್ ಯು ಸರ್. ಅವನು ನಿನಗೆ ಹ್ಯಾಂಡ್ಸಮ್ ಅಂದಿಲ್ಲ, ಹ್ಯಾಂಡ್ಸಪ್ ಅಂದಿದ್ದು. ಕೈ ಎತ್ತು, ಕೈ ಎತ್ತು, ಕೈ ಎತ್ತು, ಕೈ ಎತ್ತು, ಕೈ ಎತ್ತು, ಕೈ ಎತ್ತು. ಸರ್ ಎಲ್ರಿಗೂ ಕೈ ಎತ್ತಿಸಿದೆ, ನೀನು ಎತ್ತಲ್ಲ. ಕಾಲೆತ್ತು, ಎರಡು ಕಾಲೆತ್ತು, ಎರಡು ಕಾಲೆತ್ತು. ನಾನು ಕಳ್ಳರ ಗುಂಪಿನ ನಾಯಕ. ಹೌದಾ? ಏನ್ ಕಳ್ಳ ಸರ್? ಮೇಲೆ ಏನು ಇಲ್ಲ, ಬರೀ ಕೆಳಗಡೆ ಬೆಳ್ಕೊಂಡಿದೆ. ಇಲ್ಲಿ ಮಳೆ ಜಾಸ್ತಿ ಆಗಿದೆ, ಮತ್ ಮೇಲ್ಗಡೆ ಪ್ರವಾಹ ಬಂದು ಕೊಚ್ಕೊಂಡು ಹೋಗಿದ್ದೆ. ನಾನು ಕಳ್ಳರ ಗುಂಪಿನ ನಾಯಕ. ದುಡ್ಡೆಲ್ಲಿಟ್ಟಿದ್ರೆ ಹೇಳಿ. ನಮ್ಮನೇಲಿ 1 ರೂಪಾಯಿ ಇಲ್ಲಪ್ಪ, ಎಲ್ಲ ನಮ್ಮ ಅಪ್ಪ ಅಮ್ಮನ ಮನೇಲಿ ಕೊಟ್ಟು ಕಳ್ಸಿದ್ದೀನಿ. ಸುಳ್ಳು, ಎಲ್ಲ ಬೀರುಲಿ ಇಟ್ಟಿದ್ದಾಳೆ. ಥ್ಯಾಂಕ್ ಯು ವೆರಿ ಮಚ್ ಸರ್. ಅಪ್ಪ ಯಾಕಪ್ಪ ನಾನು ಹೇಳ್ತಾ ಇದ್ದೀನಿ ಸತ್ಯ, ಸತ್ಯ. ಅಪ್ಪ ಎಲ್ಲ ಎತ್ಕತ್ತ. ದುಡ್ಡು ಸಿಕ್ತು, ಒಡವೆಯಲ್ಲಿ ಇಟ್ಟಿದ್ದೀರಾ? ಅಯ್ಯೋ ನೋಡಪ್ಪ, ನಮ್ಮ ಮನೇಲಿ ಒಡವೆ ಎಲ್ಲ ಬೀರಲೈ ತಗೋಗಪ್ಪ. ಥ್ಯಾಂಕ್ ಯು ವೆರಿ ಮಚ್. ಅಪ್ಪ ಯಾಕಪ್ಪ ಹಂಗೆ ಎತ್ಕೊ. ನಾನು ಹೇಳ್ತಾ ಇದ್ದೀನಿ ಸತ್ಯ. ಸತ್ಯಕ್ಕೆ ನನ್ ಜೋಡು. ದುಡ್ಡು ಸಿಕ್ತು, ಒಡವೆ ಸಿಕ್ತು. ಬಸ್ಗೆ ಹೋಗಕ್ ಬಸ್ ಚಾರ್ಜ್ ಇಲ್ಲ, ಚಿಲ್ಲರೆ ಕೊಡಿ. ಇಲ್ಲಿದೆ ಅಲ್ಲ, ತಗೊಂಡೋಗಿ. ನಾನು ಹೇಳಿದ್ದು ಈ ಚಿಲ್ಲರೆ ಅಲ್ಲ, ದುಡ್ಡು ದುಡ್ಡು. ಎಲ್ಲಾನು ಎತ್ಕೊಂಡ್ ಮೂಟೆ ಕಟ್ಟಿದೆ, ಇನ್ನು ಎಲ್ಲಿದ್ದು ಚಿಲ್ರೆ. ನನ್ನ ಮಗ ತಾನೇ ನೀನು? ಹೌದಪ್ಪ. ನನಗ್ ಹುಟ್ಟಿದ್ಯಾ? ಅವಳು ಸಾಸಿವೆ ಡಬ್ಬದಲ್ಲಿ ಚಿಲ್ಲರೆ ಇಡ್ತಾಳಂತ ಗೊತ್ತು ತಾನೆ? ಅದನ್ನ ಎತ್ಕೊಟ್ಬಿಟ್ರೆ ಏನೋ ಸಿಗರೇಟ್ ಚೆಲ್ಲಿಲ್ಲ ಅಂತಂದ್ರೆ ಬಾಯೆಲ್ಲ ಒಂಥರ ಆಗುತ್ತಪ್ಪ. ಬಾಯಲ್ಲಿ ಬೆಳ್ಳಿಡ್ತೇನೆ, ಹೋಗು ಹೋಗ. ಏನಾಗಿದೆ? ನಾನು ಹೇಳ್ತಾ ಇದ್ದೀನಿ ಸತ್ಯ. ತಗೊಳ ಚಿಲ್ರೆ. ಥ್ಯಾಂಕ್ ಯು ವೆರಿ ಮಚ್. ಬರ್ತೀನಿ. ಥ್ಯಾಂಕ್ ಯು. ಅಂದಂಗೆ ಏನಿಲ್ಲ ಬಿಡಿ. ದೀಪಾವಳಿಗನಿಗೆ ಅದ್ರ ಕಂಬ ನನ್ನ ಮಕ್ಕಳು. ಅಪ್ಪ ಎಲ್ಲ ದುಡ್ಡು ಅವನ್ನೇ ಎತ್ಕೋದ್ರೆ ನನಗೇನಪ್ಪ ಇರುತ್ತೆ? ನನಗೆ ಅವ್ನು ಎತ್ಕೊಂಡು ಹೋಗೋದು ಇಂಪಾರ್ಟೆಂಟ್ ಅಲ್ಲ ಕಣೋ, ನನಗೆ ಸತ್ಯ ಇಂಪಾರ್ಟೆಂಟ್. ಸತ್ಯ 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 ಅನ್ಕೊಂಡ್ ನನ್ಗೇನು ಮಾಡಿಲ್ಲ ನೀನು. ಏನ್ ಮಾಡಿಲ್ವಾ? ನಿನ್ನ ಹುಟ್ಟಿಸಿದಿನಲ್ಲೋ. ಮುಚ್ಕೊಂಡಿರಲ್ಲ, ನಾಯಿನು ಹುಡ್ಸುತ್ತೆ. ನಾಯಿ ನಿನ್ನ ಹುಟ್ಟಿಸುತ್ತ? ನಾಯಿಗೆ ಹುಟ್ಟಿದಂಗೆಲ್ಲ ಮಾತಾಡ್ಬೇಡಿ ನೀವು. ಏನಾಗಿದೆ ನಿಂಗೆ? ಸತ್ಯಕ್ಕೋಸ್ಕರ ಬದುಕೋ ಜೀವ ಕಣೋ ಇದು. ಈ ಸುಳ್ಳು ಸಮಾಜದಲ್ಲಿ ನನ್ನಂತ ಸತ್ಯವಂತರಿಗೆ ಬೆಲೆನೇ ಇಲ್ಲ. ಸರ್ ಸರ್ ಸರ್, ನಾನೇನು ಅವನ್ ತರ ಅನ್ಕಂಡೆ.
ಸರ್ ಸರ್ ನೀವು ನನ್ನ ಕಣ್ತರಿಸಿದ ದೇವ್ರು ಸರ್. ಸರ್ ಇದಕ್ಕೆ ಸರ್ ಇಷ್ಟು ದಿನ ಕಣ್ಣು ಮುಚ್ಕೊಂಡು ಸಾಯ್ತಾ ಇದ್ದೇನಾ? ಕ್ಲಾರಿಟಿ ಇಂಪಾರ್ಟೆಂಟ್ ಅಮ್ಮ. ಸರ್ ಅದು ಹಾಗಲ್ಲ ಸರ್. ನೀವ್ ಯಾವಾಗ ಸತ್ಯನೇ ಹೇಳ್ಬೇಕು ಅಂತ ನನಗೆ ಒಡೆದ್ ಕಳ್ಸಿದ್ರು ನಮ್ ಹುಡುಗಿ ಹತ್ರ ಸತ್ಯನ ಹಂಗೆ ಹೋಗಿ ಹೇಳ್ದೆ ಸರ್. ಏನಂತ ಹೇಳ್ದೆ? ನಾನೊಬ್ಬ ಲೋಫರು, ಲಫಂಗ ನನ್ನ ಮಗ, ಲುಚ್ಚ ನನ್ನ ಮಗ, ಕಚಡ ನನ್ನ ಮಗ. ಮನುಷ್ಯರು ಬಟ್ಟೆ ಚೇಂಜ್ ಮಾಡಿದಾಗ ನಾನು ಹುಡುಗಿನ ಚೇಂಜ್ ಮಾಡ್ತಿದ್ದೆ ಅಂತ ಹೋಗಿ ಹೇಳ್ದೆ ಸರ್. ಅದು ಎಲ್ರಿಗೂ ಗೊತ್ತಿದೆಯಲ್ಲೋ, ಅವಳು ಗೊತ್ತಿರ್ಲಿಲ್ವಲ್ಲ ಸರ್. ಹಂಗ ಮೇಂಟೈನ್ ಮಾಡಿದ್ದ ಸಾರ್. ಹಂಗ ಹೇಳ್ತಿದ ತಕ್ಷಣನೇ ಬಂದು ತಪ್ಕೊಬಿಟ್ಲು ಸಾರ್. ಇದೇ ಖುಷಿಗೆ ದೇವಸ್ಥಾನಕ್ಕೆ ಹೋಗಿ ನಿಮ್ ಹೆಸರಲ್ಲೇ ಪೂಜೆ ಮಾಡಿಸಿ ಈ ತೀರ್ಥ ತಂದಿದ್ದೀನಿ, ದಯವಿಟ್ಟು ಸ್ವೀಕರಿಸಿ ಸರ್. ಥ್ಯಾಂಕ್ ಯು ಕಣೋ, ಥ್ಯಾಂಕ್ ಯು. ನಿನ್ನ ಹೆಸರು? ಸರ್ ನಿಂಗರಾಜು ಅಂತ. ಚೆನ್ನಾಗಿದೆ ಕಣೋ, ಚೆನ್ನಾಗಿದೆ. ದೇವ್ರು ಒಳ್ಳೇದ್ ಮಾಡ್ಲಪ್ಪ. ಹೊಡೆದ್ಯಾ? ಅಯ್ಯೋ ನಾಯಿ ನನ್ನ ಮಗನೇ. ನೀನ್ ಯಾವಾಗ ಸತ್ಯನ ಹೇಳು ಅಂತ ಹೊಡೆದ್ ಕಳಿಸ್ತೋ ನಮ್ ಹುಡುಗಿಗೆ ಹಂಗೆ ಸತ್ಯ ಹೇಳಿದಿಕ್ಕೆ ನನ್ನ ಬಿಟ್ಟು ಬೇರೆಯವ್ರ ಮದ್ವೆ ಆಗ್ಬಿಟ್ರು. ಲೇ ನೀನೀಗ ಕುಡ್ದಲ್ಲ, ಅದು ದೇವ್ರ ಪ್ರಸಾದ ಅಲ್ಲ. ನೀನು ಸತ್ಯ ಹೇಳ್ಬೇಕು ಅಂತ ಜೀವ ತಿಂತಿದ್ದಲ್ಲ. ನಿನ್ ಮುಂದೆ ನೀನ್ ಸತ್ಯ ಹೇಳ್ದಿರೋ ಹಂಗೆ ಮಾಟ ಮಾಡಿಸಿ ನಿಂಬೆ ನಿಂತು ತಂದಿದ್ದೀನಿ. ನೀನೇನಾದ್ರೂ ಸತ್ಯ ಹೇಳಿದ ಕ್ಷಣನೇ ನೀನ್ ಪ್ರಾಣ ಹೊಂಟಬಿಡುತ್ತೆ. ಅಯ್ಯೋ ಪ್ಯಾಂಗ್ ನನ್ನ ಮಗನ ಯಾವ ಕಾಲದಲ್ಲಿ ಇದೆಯೋ? ಸತ್ಯ ಹೇಳಿದ್ರೆ ಸತ್ತ ಹೋಗ್ತಾರಂತೆ. ಹೋಗಲ್ಲ? ಹೌದಾ? ಒಂದ್ಸಲ ಟೆಸ್ಟ್ ಮಾಡ್ಲಾ? ಮಾಡಮ್ಮ. ಇವಾಗ ಡೇಟ್ ಎಷ್ಟು? ಡೇಟ್ 27. ಆಯ್ತು ಆಯ್ತು, ಸಮಾಧಾನ ಮಾಡ್ಕೊ. ಇವಾಗ ಡೇಟ್ ಎಷ್ಟು? 44. ಆಯ್ತಾ? ಇನ್ನೊಂದು ಸಲ ಯಾರ ಜೀವ ಪ್ರಾಣ ತಿಂದ್ರ ಮಗನ ನೀನ್ ಸತ್ತೋಗ್ಬಿಡ್ತೀಯ. ಪರಿಹಾರ ಹೇಳೋ ಲಿಂಗರಾಜ್. ಅವನು ಇವನು ಯಾಕಪ್ಪ ಮಲಗಿದಿರಾ? ಮಲ್ಲಿಕ ಚಳಿತಾಳೆನು ಮಲ್ಲಿಕ ಮಲ್ಲಿಕ. ಯಾಕೋ ಇಷ್ಟು ಟೆನ್ಷನ್ ಅಲ್ಲಿದೆಯಾ? ಅದು ತಲೆನೋವು ಕಣೋ. ನಾನ್ ಸಿಂಕ್ ಮಾತಾಡಿದ್ರ ನನಗ್ ನಾನ್ ಸಿಂಕ್ ಅಂತ ಬೈತೀರ. ನೀವ್ ನೋಡಿದ್ರೆ ತಲೆನೋವು ಅಂತೇಳಿ ಎದೆ ಹಿಡ್ಕೊಳ್ತಿದ್ಯಲ್ಲ. ನಾ ಏನೋ ಒಂದು ಹಿಡ್ಕೋತೇನೆ ಬಿಡಪ್ಪ. ಹೋಗ್ಬಿಡು. ಟೈಮ್ ಎಷ್ಟಾಗಿದೆ? ಟೈಮ್ 10:30. ಟೈಮ್ ಎಷ್ಟಾಯ್ತು? 13 ಗಂಟೆ. ಅಪ್ಪ ಏನಾಯ್ತಪ್ಪ ನಿನ್ಗೆ? ಏನಿಲ್ಲ ಕಣೋ, ಮುಂದಿನ ವಾರ ಸ್ಕಿಟ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ನಿನ್ಗೇನಾಯ್ತು? ನಿನ್ ಜೊತೆ ನಾನು ಪ್ರಾಕ್ಟೀಸ್ ಮಾಡ್ಬೇಕಲ್ಲ. ಸುಮ್ನೆ ಅಪ್ಪ ಏನಪ್ಪ ಯಾಕೆ ಹಿಂಗ ಆಡ್ತಾ ಇದೀಯಾ? ಅದು ಟಾಯ್ಲೆಟ್ ಬಂದಿದೆ ಕಣ. ಹೋಗಲ್ಲ. ಯಾಕೆ? ನನ್ನ ಇಷ್ಟ ಕಣೋ. ಎಲ್ಲಾರು ಮಾಡ್ಕೋತಾಗೆ. ಹೋಲ್ಬಿಡ, ನನಗೆ ದುಡ್ಡು ಕೊಡ್ತೀನಿ ಅಂದಲ್ಲ, ಕೊಡು. ಕೊಡ್ತೀನಿ. ನೀನ್ ಯಾವಾಗ ದುಡ್ಡು ಕೊಟ್ಟಿದ್ದೆ? ನಾ ದುಡ್ಡು ಕೊಟ್ಟಿದ್ದೆ, ಅದನ್ನ ಕೊಡೋಕೆ ವಾಪಸ್ ಇಸ್ಕೊಳಕ್ಕೆ ಬಂದಿದ್ ನಾನು. ಹಂಗ ಒಂದ್ ಬಿಟ್ಟ ಅಂದ್ರೆ ಮಕ್ಕ ಬೆಳ್ಳಗಾಗ್ಬಿಡ್ಬೇಕು ಮಗನೆ. ಹಂಗೆ ಇಲ್ಲಿ ನೋಡಿ, ಇಲ್ಲಿ ನೋಡಿ ಬೆಳಗಾಗ. ಅಪ್ಪ ಯಾಕಪ್ಪ ಹಿಂಗ ಆಡ್ತಿದ್ಯಾ? ಈ ತರ ಟೆನ್ಷನ್ ಇಲ್ಲಿದ್ರೆ ನನಗೂ ಟೆನ್ಷನ್ ಆಗ್ಬಿಡುತ್ತೆ. ಅದಕ್ಕೇನೋ ಮಾಡ್ತೀಯಾ? ನಾ ಟಾಯ್ಲೆಟ್ಗೆ ಹೋಗ್ತೀನಿ. ತೆಳ್ಳಗಿರೋಳೆ ನನಗ್ ಹೋಗಿ ಎದೆ ನೋವಿನ ಮಾತ್ರೆ ತಗೊಂಬ. ಎದೆ ನೋವಿನ ಮಾತ್ರೆ? ಎದೆ ನೋವಿನ ಮಾತ್ರೆ ತಗೊಂಬೋ. ಸರಿ ರೀ. ಅರ್ಥ ಆಯ್ತಾ? ಅರ್ಥ ಆಯ್ತು. ಏನಿಲ್ಲ ಬಿಡು, ಎದೆ ನೋವಿನ ಮಾತ್ರೆ ತರ ಕೇಳಿದೆ. ಅದೇ ನಾವು ಒಂದ್ಬಿಟ್ಟು ತಲೆ ಯಾಕಪ್ಪ ಹಿಡ್ಕತ್ತಿದ್ಯಾ? ನಾನೇನೋ ಒಂದ್ ಹಿಡ್ಕತ್ತೀನಿ ಬಿಡು. ಎದೆ ನೋವಿನ ಮಾತ್ರೆ ತಾನೆ? ಎದೆ ನೋವಿನ ಮಾತ್ರೆ. ಎದೆ ನೋವಿನ ಮಾತ್ರೆ ಕಡೆ. ಎದೆ ನೋವಿನ ಮಾತ್ರೆ. ಅವಳಿಗೆ ಯಾಕೋ ಹೊಡಿತಿದೀಯಾ? ಬೆಳಗ್ಗೆ ಎದೆ ನೋವಿನ ಮಾತ್ರೆ ತಮ್ಮ ಅಂದ್ರೆ ಎದೆ ನೋವಿನ ಮಾತ್ರೆ ತಂದಿದ್ದಾಳ ಕಣೋ. ಎದೆ ನೋವಿನ ಮಾತ್ರೆ ತಗೊಂಬ ಅಂದ್ರೆ ಎದೆ ನೋವಿನ ಮಾತ್ರೆನೆ ತರ್ಬೇಕು ಕಣೋ. ಇದೇನು ಅರ್ಥ ಮಾಡ್ಕೊಂಡಿದ್ದ ಅವಳು? ಅವಳು ನನ್ನ ಪ್ರಾಣ ಅಂತ ಹೇಳ್ತಿದ್ದೆ, ಅವಳ ಮೇಲೆ ಕೈ ಮಾಡ್ತೀಯಲ್ಲೋ? ನನ್ ಪ್ರಾಣ ಇದ್ದಂಗ ಅವಳೇನು, ದುರ್ಗವನ್ ಕ್ವಾಣ ಇದ್ದಂಗ ಅವಳೆ. ಇವಳ ಸಲುವಾಗಿ ಎಷ್ಟೊಂದು ಹುಡುಗಿರ್ನ ಬಿಟ್ಟು ಬಂದೆ. ಆ ಸುಜಾತ ನಿನ್ನ ಹಿಂದೆ ಬಿದ್ದು ಸಾಯ್ತಿದ್ಲು. ಸುಜಾತ ನನ್ ಹಿಂದೆ ಬಿದ್ದಿರ್ಲಿಲ್ಲ ಕಣೋ. ಸುಜಾತ ನಿಂದೆ, ಗೀತಾ ನಿಂದೆ, ಮಮತಾ ನಿಂದೆ, ವರಲಕ್ಷ್ಮಿ ಹಿಂದೆ, ಶುಭಲಕ್ಷ್ಮಿ ಹಿಂದೆ, ಎಲ್ಲಾ ಹುಡುಗಿರಿಂದೆ ನಾನೇ ಬಿದ್ದಿದ್ದೆ ಕಣೋ. ಇಷ್ಟು ಜನದ ಹುಡುಗಿ ಹಿಂದೆ ಬಿದ್ದಿದ್ದ ನೀನು? ನಿನ್ ಜನ್ಮಕ್ಕೆ ನಂತರ ಸಿನ್ಸಿಯರ್ ಆಗಿ ಒಬ್ಬಳಿಂದ ಬಿಡು. ಏನೋ ಈ ಡೈಲಾಗ್ ಇವನ್ ಸೂಟೇ ಆಗಲ್ಲ. ರಣವಿಕ್ರಮ ತಡೆ ಅಕ್ರಮ ನೀ ಮಾಡು ಕನ್ನಡವ ಸಕ್ರಮ. ರಣವಿಕ್ರಮ ತಡೆ ಅಕ್ರಮ ನೀ ಮಾಡು ಕನ್ನಡವ ಸಕ್ರಮ. ಹ್ಯಾಪಿ ದೀಪಾವಳಿ. ಹ್ಯಾಪಿ ದೀಪಾವಳಿ. ಸುಮ್ಮನಿರಲ್ಲ.
ರಾಜವಂಶ ನಮ್ದು. ಎತ್ಬಿಡ್ತೀನಿ ಎತ್ತೇ. ಮತ್ ಪೊಲೀಸ್ ಡ್ರೆಸ್ ಹಾಕೊಂಡಿದೀರಾ? ಕಾಮಿಡಿ ಮಾಡ್ದ ಪಂಚಾಯ್ತಾ? ಸಾಕಾತಾಗಾಯ್ತು. ಆಂಟಿ ಅಂತ ಸುಮ್ಮನೆ ಬಿಟ್ಟಿದ್ದೀನಿ. ನೀನೇ ಆಂಟಿ. ಹಲೋ, ಎಕ್ಸ್ಕ್ಯೂಸ್ ಮೀ. ನನಗಿದು ಗೊತ್ತು, ಜೋಗಿ ಪ್ರೇಮ ಹೊಡ್ತಿದ್ದು ಫಿಲಮ್. ಅಯ್ಯ, ದರ್ಶನ್ ಅವ್ರದ್ದು ಪಕ್ಕ ಚಲನಚಿತ್ರ. ಉಪೇಂದ್ರ. ಯಾರೋ ಇವನು? ಈಗ ಬೀಳ್ಬೇಕಿತ್ತು. ಮಿಸ್ ಆಗಿದೆ. ಇಲ್ಲಿ ಕಳ್ತನ ಆಗಿರಂತ ಕಂಪ್ಲೇಂಟ್ ಕೊಟ್ಟಿದ್ರಲ್ಲ, ಇವನೇ ಕಳ್ಳ. ಯಾಪಿ ದೀಪಾವಳಿ ಕಳ್ತನ ಆಗಿದೆ ಅಂತ ಯಾವ ನಾಯಿ ಹೇಳಿದ್ದು? ಕಳ್ತನ ಇವನಪ್ಪ ಕಳ್ಳ, ಇವನಕ್ಕ. ಯಪ್ಪ, ನೀ ಆ ಕಡೆ ಹೋಗಿ ಆಟ ಆಡ್ಕೊ. ಹಲೋ ಹಲೋ ಹಲೋ, ಇದು ದೀಪಾವಳಿಗನಲ್ಲ, ಗಣಪತಿ ಹಬ್ಬದ ಕಂಡಿರ್ಬೇಕು. ಯಾರ ಇವರು? ನಮ್ಮ ಮನೇಲಿ ಕಳ್ತನ ಆಗಿಲ್ಲ ಕಣೋ. ನಾನ್ ಬಂದಿರೋದು ನೀನ್ ಹೇಳಿದ ಕತೆ ಕೇಳಕ್ಕಲ್ಲ. ನಾನು ಯಾರು ಗೊತ್ತಾ? ಗೊತ್ತು. ಯಾರು? ಡಾಕ್ಟರ್. ನಾನು ಯಾರಂತ ಹೇಳ ಇವನ್ಗೆ. ಹೇಳ್ತೀನಿ, ಅವನು ಕಾಕಿ ಪ್ಯಾಂಟ್ ಹಾಕೊಂಡಿದ್ದಾನೆ, ನೋಡಿದ್ರೆ ಗೊತ್ತಾಗಲ್ವೇನೋ? ಅವ್ನು ಕಂಡಕ್ಟರ್. ನನಗೆ ತಲೆ ಚಿಟ್ಟಿಡ್ತಾರೆ. ನನಗೂ ಟೆನ್ಷನ್ ಆಗ್ತಾ ಇದೆ ಕಣ್ರು, ಸತ್ತೋಗ್ತೀನಿ. ಏನಾಯ್ತು? ಈ ಜೀವ ಇದ್ದು ವೆಸ್ಟ್ ಕಣ್ರು. ಸತ್ಯಕ್ಕೋಸ್ಕರ ಬದುಕಿದ್ದೀನಿ. ಸತ್ಯ ಹೇಳಿ ಸತ್ರು ಪರವಾಗಿಲ್ಲ, ಸತ್ಯ ಹೇಳ್ತಿದ್ದೀನಿ. ಇವನೇ ಕಳ್ಳ, ನಾನು ಇವನು ದುಡ್ಡು ಕೊಡ್ಬೇಕು ಅಷ್ಟೇ. ಒಳ್ಳೆತನಕ್ಕೆ ಈ ಭೂಮಿಲಿ ಕಷ್ಟ ಕಟ್ಟಿಟ್ಟ ಬುದ್ಧಿ ಕಣೋ, ಎಲ್ಲವ ತಡೆಯುವ ಶಕ್ತಿ ಒಳ್ಳೆ ಮನಸೋರಿಗಷ್ಟೇ ಕಣೋ. ಏ ಕಾಲೆತ್ತ ಬರ್ಗೆಟ್ಟವನೆ ಅಂತೂ ಸತ್ತ. ಏನೋ ಹೇಳ್ತಿದ್ಯಾ ನೀನು? ಎಲ್ಲಾರ್ಗೂ ಸತ್ಯ ಹೇಳು ಸತ್ಯ ಹೇಳು ಸತ್ಯ ಹೇಳು ಅಂತ ಪ್ರಾಣ ತಿಂತಿದ್ನಲ್ಲ, ಅದಕ್ಕೆ ಇವನ್ ಸತ್ಯ ಹೇಳಿದ್ರೆ ಸತ್ತೋಗಂಗೆ ಮಾಟ ಮಾಡ್ಸ್ಕೊಂಡ್ ಬಂದಿದ್ದೆ. ಮಾಟನ ಮಾಟ ಮಾಟ ಅಂತೆ. ನಿನ್ನ ಮಾಟಕ್ಕೆ ಇಷ್ಟು ಕ್ಯಾರ ತಗೊಂಡು ಹೊಡಿಯ. ಲೇ, ಸತ್ಯ ಯಾವತ್ತಿದ್ರು ಸಾಯಲ್ಲ ಕಣ. ನಿನ್ನ ಸುಳ್ಳೆಲ್ಲ ಕ್ಷಣಿಕ ಕಣ. ಸತ್ಯಕ್ಕೆ ಸಾವಿಲ್ಲ. ಮಾಟ ಮಂತ್ರ ಎಲ್ಲ ಸುಳ್ಳು. ಅದಕ್ಕೆ ಎಲ್ಲರೂ ಹೇಳೋದು ಸತ್ಯಮೇವ ಜಯತೆ. ಸತ್ಯಮೇವ ಜಯತೆ ಅಂತ ಪ್ರೂವ್ ಮಾಡ್ಬಿಟ್ಟೆ ಚಿಲ್ಲರ್. ಏನ್ ಸತ್ಯನೋ ನಿಂದು? ಹಿಂಗಂಗ್ ಒಂಚೂರು ಮಾಡಂಗಿಲ್ವಾ? ಏನೂ ಇಲ್ಲ. ಕ್ಲಾರಿಟಿ ನಿಮಿಷ ಅಂದ್ರೆ 10 ನಿಮಿಷ ಅಷ್ಟೇ. So, ಸತ್ಯ ಅಲ್ಲ, ನಿಂಗ್ ಕ್ಲಾರಿಟಿ ಇರಬೇಕು. ಹಾ, ಓಕೆ. ಈ ಕ್ಲಾರಿಟಿ ಸ್ಕಿಟ್ಟು ನಮ್ಮ ಜಡ್ಜಸ್ಗೆ ಎಷ್ಟು ನೀಟಾಗಿ ಎಷ್ಟು ಕ್ಲಿಯರ್ ಆಗಿ ರೀಚ್ ಆಗಿದೆ ಕೇಳಬಿಡೋಣ. ರಚ್ಚಿ. The entire skit was very entertaining. And absolutely it was very good. And ಬಸು, ನನಗೆ ನಿಮ್ ಡೈಲಾಗ್ ತುಂಬಾನೇ ಇಷ್ಟ ಆಯ್ತು. ಮೇಲೆ ಇಷ್ಟು ಪೋರ್ಷನ್ ಏನಕ್ಕೆ ವೈಟ್ ಇದೆ, ಕೆಳಗಡೆ ಬ್ಲ್ಯಾಕ್ ಇದೆ ಅಂದಾಗ ಅದು ವಿಗ್ಗಿಂದು ಶಾಡೋ ಬೀಳ್ತಿದೆ. ಅದು ಅಲ್ಟಿಮೇಟ್ ಬಸ್ಸು, ಅಲ್ಟಿಮೇಟ್ ಆಸಮ್. ಅದಾದ್ಮೇಲೆ ನಮ್ಮ ಕಳ್ಳ ಲಾಸ್ಟ್ ಅಲ್ಲಿ ಒಂದು ಗನ್ ಬಗ್ಗೆ ಕಾಮಿಡಿ ಮಾಡಿದಲ್ಲ, ಅಯ್ಯೋ ಏನೋ ದೀಪಾವಳಿ ಪಟ ಏನು, ದಟ್ ವಾಸ್ ಆಸಮ್. ಒಳ್ಳೆ ಸಕ್ಕತ್ತಾಗಿ ಪಂಚ್ ಮಾಡಿದೆ ನೀನು. ಅಂಡ್ ನಿಂಗ ಆಸ್ ಯೂಶುವಲ್, ನೀನು ಒಂಥರ ನಿನ್ ಸ್ಮೈಲ್ ಇಷ್ಟ ನಿಂಗ. ಸೀರಿಯಸ್ಲಿ ಎಲ್ಲರೂ ತುಂಬಾ ಚೆನ್ನಾಗಿ ಮಾಡಿದ್ರಿ ಪರ್ಫಾರ್ಮೆನ್ಸ್. ಅಂಡ್ ಇಟ್ ವಾಸ್ ವೆರಿ ಎಂಟರ್ಟೈನಿಂಗ್. ಥ್ಯಾಂಕ್ ಯು ಸೋ ಮಚ್ ರಚಿ. ಗುರುಜಿ, ನಿಜಾಗಿ ಇವತ್ತು ಎಷ್ಟು ಇಂಪ್ಯಾಕ್ಟ್ ಆಯ್ತು ಅಂತ ಇವ್ನು ಹೇಳಿದ ನಂತರ ನಾನು ಸತ್ಯ ಹೇಳ್ಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟಿದ್ದೀನಿ. ಓಕೆ ಗುರುಜಿ, ಹೇಳಿ ಗುರುಜಿ. ನಾನು ಸತ್ಯ ಹೇಳ್ತೀನಿ ಇವತ್ತು. ಸತ್ಯ ಹೇಳ? ಹೇಳಿ ಸರ್. ಹೇಳಿ ಸರ್. ಚಿಲ್ಲರ್ ಪರ್ಫಾರ್ಮೆನ್ಸ್ ಇಂಪ್ರೂವ್ ಮಾಡ್ಬೇಕು. ಸಿಕ್ಕಾಪಟ್ಟೆ ಸತ್ಯ ಹೇಳಿದೆ. ಇಲ್ದಿದ್ರೆ ಅವನೆಲ್ಲ ನಿಂಗ ಏನ್ ಕುಡಿಸಿದ್ದ ಬೆಳಿಗ್ಗೆ ನನಗೆ? ಮಾಟ ಸರ್. ಹಾ, ಮಾಟದ ನೀರು. ಆಮೇಲೆ ಚಿಲ್ಲರ್ ಒಳ್ಳೊಳ್ಳೆ ಕಲಾವಿದರಿಗೆ ಸ್ಕೋಪೇ ಕೊಡ್ತಾ ಇಲ್ಲಲ್ಲ ನಿನ್ ಸ್ಕಿಟ್ ನೋಡು. ಎಲ್ಲ ನಮ್ಮ ಪಾಟೇಲ, ನಿಂಗ, ಬಸ್ಸು, ಅಯ್ಯೋ ಜಗ್ಗ ಎಲ್ಲ ಪಾಪ ಏನೋ ಒಂದ್ ಸ್ವಲ್ಪ ಬಂದು ಪಾಪ ಹೋಗೋ ಕ್ಯಾರೆಕ್ಟರ್ ಕೊಡ್ತೀಯಲ್ಲೋ. ಏನ್ ಸರ್
ಓಕೆ, ಚೆನ್ನಾಗಿತ್ತು. ಇಟ್ ವಾಸ್ ಎಲ್ಲ ಟ್ಯಾಲೆಂಟ್ಗಳ ಮಾಸಾಗರ ಸ್ಟೇಜ್ ಅಲ್ಲಿ. ಸಿಂಪಲ್. ಸತ್ಯ ಇಸ್ ಚಿಲ್ಲರ್, ಚಿಲ್ಲರ್ ಇಸ್ ಸತ್ಯ. ಸೂಪರ್, ಥ್ಯಾಂಕ್ ಯು ಸೋ ಮಚ್ ಗುರುಜಿ. ಅಂಡ್ ಹೀಗೆ ಎಂಟರ್ಟೈನ್ ಮಾಡ್ತಾ ಇರಿ ಗೈಸ್. ಥ್ಯಾಂಕ್ ಯು ಸೋ ಮಚ್ ಅಂಡ್ ಆಲ್ ದಿ ವೆರಿ ಬೆಸ್ಟ್. ಈ ಎಕ್ಸಾಮ್ ಅನ್ನೋದು ಯಾವಾಗ್ಲೂ ಫೀವರ್ ಅನ್ನೇ, ಆದ್ರೆ ನಮ್ಮ ನಂದೀಶನಿಗೆ ಅದ್ ಎಷ್ಟೋ ವರ್ಷದಿಂದ ಈ ಫೀವರ್ ವಾಸಿನೇ ಆಗಿಲ್ಲ. ಎಕ್ಸಾಮ್ ಮೇಲೆ ಎಕ್ಸಾಮ್ ಬರೆದ್ರು ರಿಸಲ್ಟ್ ಮಾತ್ರ ಚೇಂಜ್ ಆಗಿಲ್ಲ. ಈ ಸಲನಾದ್ರೂ ಪಾಸ್ ಆಗ್ತಾರ ನೋಡ್ಕೊಂಡ್ ಬರೋಣ ಬನ್ನಿ. ನಿಂತ್ಕೊಳ್ರೋ, ಪೇಪರ್ ಕೊಟ್ಟಿನ್ನು 10 ನಿಮಿಷ ಆಗಿಲ್ಲ. ನಿಂತ್ಕೊಳ್ರೋ. ಏನೋ ನೋಡ್ತಾ ಇದ್ಯಾ? ಅದು ಪೆನ್ ಕೆಳಗ್ ಬಿದ್ದಿತ್ತು. ಪೆನ್ ಬಿದ್ರೆ ನೆಲ ನೋಡ್ಬೇಕು, ಪೇಪರ್ ನೋಡ್ತಾ ಇದ್ಯಾ? ಮೇಡಮ್, ಪೇಪರ್ ನೋಡ್ತಿದ್ದಾನೆ. ಇದು ಸೆಕೆಂಡ್ ಅಟೆಂಪ್ಟ್. ಫಸ್ಟ್ ಅಟೆಂಪ್ಟ್ ಯಾಕೆ ಪಾಸ್ ಆಗಿಲ್ಲ? ಎಕ್ಸಾಮ್ಗೆ ಅಬ್ಸೆಂಟ್ ಆಗಿದ್ದೆ ಮೇಡಮ್. ಯಾಕಪ್ಪ? ಆಕ್ಚುಲಿ ನಾನು ಬಂದಿದ್ದೆ, ನಾನ್ ನೋಡಿ ಕಾಪಿ ಹೊಡಿಬೇಕಿತ್ತಲ್ಲ, ಅವನು ಬಂದಿರ್ಲಿಲ್ಲ. ಈ ಸಲ ಏನಾದ್ರೂ ಚೆನ್ನಾಗಿ ಓದಿದ್ಯಾ? ಫುಲ್ ಸಖತ್ ಓದ್ಕೊಂಬ ಇದ್ದೇನೆ ಮೇಡಮ್. ಎಲ್ಲ ಒಳಗಡೆ ಇದೆ, ನೆನಪಾಗ್ತಾ ಇಲ್ಲ. ಮೇಡಮ್ ಹೋಗಿ ಒಂದ್ 2 ಪ್ಯಾಕ್ ಎಣ್ಣೆ ಹೊಡ್ಕೊಂಬರಲ್ಲ? ಯಾಕೆ? ಒಳಗಿರೋದೆಲ್ಲ ಆಚೆ ಬರುತ್ತಲ್ಲ ಅದಕ್ಕೆ. ಓಪನ್ ಹೇರು ಬಿಟ್ಕೊಂಡು ಕೂದಲು ಹಾರಾಡಿಸ್ಕೊಂಡು ಏರಿಯಾದಲ್ಲಿ ಓಡಾಡ ಬ್ಯಾಡ್ವೆ. ಜೀವ ಚಲ್ಲಂತದೆ, ಬಾಡಿ ಚುಮ್ಮಂತದೆ. ಈ ಸಲನಾದ್ರೂ ಪಾಸ್ ಮಾಡು. ಓಕೆ ಮೇಡಮ್. ಮೇಡಮ್, ಎಕ್ಸಾಮ್ ಬರೆದ್ಬಿಟ್ಟು ಹೊಸದಾಗಿ ಬಂದ್ರು ಟೀಚರ್ಗೆ ಲೈನ್ ಹಾಕ್ತವನೆ. ಲೇ, ಇದು ನೀನ್ ಕಾಲೇಜ್ ಅನ್ಕೊಂಡಿದ್ಯಾ ಇಲ್ಲ ಬಸ್ ಸ್ಟ್ಯಾಂಡ್ ಅನ್ಕೊಂಡಿದ್ಯಾ? ಯಾಕೋ ಅವ್ರನ್ನ ನೋಡ್ದೆ? ಅವ್ರು ನೋಡಿದ್ರೆ ಆನ್ಸರ್ ಬರುತ್ತೆ ಅಂತ. ಯಾಕಪ್ಪ ನನ್ನ ನೋಡಿದ್ರೆ ಬರಲ್ವಾ? ನಿಮ್ ನೋಡಿದ್ರೆ ಇರೋ ಆನ್ಸರ್ ಮರ್ತೋಗುತ್ತೆ ಅಂತ. ಮೇಡಮ್, ಅಲ್ಲಿ ಯಾರ್ದು ಉಂಗ್ರ ಬಿದ್ದಿದೆ ನೋಡಿ. ನಂದೇ ಇರ್ಬೇಕು. ಮೇಡಮ್, ಮೇಡಮ್, ಇದು ಎಕ್ಸಾಮ್ ಹಾಲ್ ಅನ್ನೋದನ್ನ ಮರಿಬೇಡಿ. ಒಂದ್ ಕ್ಷಣ ಮರ್ತೇ ಬಿಟ್ಟಿದ್ದೆ. ನೀನ್ ಕುತ್ಕೊಂಡು ಆನ್ಸರ್ ಬರೆಯೋ. ಈಗ ಆನ್ಸರ್ ಸಿಕ್ತು. ಮೇಡಮ್, ಇವ್ನ್ ದುರ್ಬಿನ್ ತಗೊಂಡ್ ಬಂದು ನನ್ನ ಆನ್ಸರ್ ಶೀಟ್ ಇಲ್ಲರೂ ಆನ್ಸರ್ ನೋಡ್ತಿದ್ದಾನೆ. ದುರ್ಬಿನ್ ಯಾಕೋ ತಂದೆ? ಏನು ಅಂತ ಹೇಳಿ ಮೇಡಮ್, ನಿನ್ನೆ ನನ್ನ ಕನ್ನಡಕ ಮುರಿದೋಯ್ತು. ಮನೆಯಲ್ಲಿ ಎಕ್ಸಾಮ್ ಬರಕ್ ಹೋಗ್ಬೇಡ ಅಂದ್ರು, ನಾನು ಹೋಗ್ತೀನಿ ಎಂದೆ. ಎತ್ತಾಕೊಂಡು ಹೋಗಿ ರೂಮಲ್ಲಿ ಕೂಡಾಕಿದ್ರು. ನಾನು ಡೋರ್ನ ಮುರ್ಕೊಂಡು ಕನ್ನಡಕ ರಿಪೇರಿ ಮಾಡ್ಸೋಣ ಅಂತ ಹೋದ್ನ. ರಿಪೇರಿ ಮಾಡೋನು ಹೇಳಿದ ಇನ್ನು 15 ದಿನ ಆಗುತ್ತೆ ಅಂತ. ಅದಕ್ಕೆ ಈ ದುರ್ಬಿನ್ ತಂದೆ ಮೇಡಮ್. ಮೇಡಮ್, ಯಾಕೆ ಸುಮ್ನೆ ನಿಂತು ಬಿಟ್ರಿ? ಏನಾದ್ರು ರಿಯಾಕ್ಟ್ ಮಾಡಿ. ಇವ್ರು ಮಾತಾಡಿದ್ರೆ ಏನು ಎಕ್ಸ್ಪ್ರೆಷನ್ ಕಾಣಲ್ಲ, ಹಿಂಗ್ ಸ್ಟಿಲ್ ನಿಂತ್ಕೊಂಡ್ಬಿಟ್ರೆ ಏನ್ ಕಾಣಿಸುತ್ತೆ? ಮೇಡಮ್, ಈಗ ಕಾಣ್ತು.
ಇವ್ರ ಎಕ್ಸ್ಪ್ರೆಷನ್ ದೂರ್ಬಿನ್ ಹಾಕಿ ನೋಡ್ಬೇಕು. ಮೇಡಮ್ ಮೊದಲು ನಾನು ಪೇಪರ್ ಯಾಕೆ ನೋಡ್ರ ಅಂತ ಕೇಳಿ. ಲೇ ನನಗೆ ನನ್ ಪೇಪರೇ ಕಾಣಿಸಲ್ಲ, ನಿನ್ ಪೇಪರ್ ನಾ ಹೆಂಗೋ ನೋಡ್ಲಿ. ಅಯ್ಯೋ ನನ್ನ ಮಗನೇ, ಏನು ಕಲರ್ ಸುಳ್ಳು ಹೇಳ್ತೀವೋ. ಲೇ ನಾನೇನೋ ಸುಳ್ಳು ಹೇಳ್ದೆ? ಪಾಪ ಈ ಬಡ ಮಗು ಕನ್ನಡಕ ಹೊಡೆದೋದ್ರು ಎಕ್ಸಾಮ್ಗೆ ಚಕ್ಕರ್ ಹೊಡಿಬೇಕಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ಎಕ್ಸಾಮ್ ಹಾಲ್ಗೆ ದುರ್ಬಿನ್ ತಂದಿದ್ದಾನೆ. ಇಂತ ಅಮಾಯಕನ್ ಮೇಲೆ ಅಪವಾದ ಹೊರಿಸ್ತಿದ್ಯಾ, ಕಾಪಿ ಮಾಡ್ತಿದ್ಯಾ ಅಂತ ಪೇಪರ್ ಅಲ್ಲಿ ಬರೀತೀನಿ. ತಪ್ಪಾಯ್ತು ಮೇಡಮ್. ಹಾ ನೀನ್ ಬರೀ ನಂದು. ಥ್ಯಾಂಕ್ ಯು ಮೇಡಮ್. ಒಂದ್ ಚೂರಾದ್ರೂ ತೋರ್ಸು. ಒಂದ್ ಇಂಚು ತೋರ್ಸಲ್ಲ ಹೋಗ. ಅಟ್ಲೀಸ್ಟ್ ನೀ ಬರ್ದಿರೋ ಪೇಪರ್ನಾದ್ರೂ ಕೊಡೋ. ಕೊಡಂಗಿಲ್ಲ ಹೋಗ. ಆಯ್ತು ತಗೊಳ್ಳಿ, ನನ್ನ ಹತ್ರ ಆನ್ಸರ್ ಇದೆ. ಎಲ್ಲಿ ತಲೆಲ? ಇಲ್ಲ, ಜೇಬಲ್ಲಿ. ಕಾಪಿ ನಂಬರ್ 1 ಪ್ಯಾಂಟ್ ಕೆಳಗಡೆ ಇದೆ. ಹಾ ಮೇಡಮ್, ಕಾಪಿ ಮಾಡ್ಕೊಂಡ್ ಬಂದಿದ್ದಾನೆ. ನಂಗೂ ಸೇರ್ಸ್ ಮಾಡಕ್ ಹೇಳೋ, ಸ್ಟ್ರಾಂಗ್ ಆಗಿರ್ಲಿ. ನಾನು ಕಷ್ಟಪಟ್ಟು ಓದ್ಕೊಂಡ್ ಬಂದಿದ್ದೀನಿ, ಇವ್ ನೋಡಿದ್ರೆ ಕಾಪಿ ಮಾಡಿದ್ರೆ ನನ್ ಬೇಜಾರಾಗಲ್ವಾ? ನಾನು ಕಷ್ಟಪಟ್ಟೆ ಬರ್ಕೊಂಬಂದಿದ್ದೀನಿ ಕಣ. ಕಾಪಿ ಮಗನೇ ಸಿಕ್ಕಾಕೊಂಡೆ. ಮೇಡಮ್ ಮೇಡಮ್ ಕಾಪಿ ತಗೊಳ್ಳಿ. ಇದು ಅವಂದೆ ಅಂತ ನಾನ್ ಹೆಂಗ್ ನಂಬ್ಲಿ? ನಿಂದು ಆಗಿರ್ಬೋದಲ್ಲ. ಮೇಡಮ್ ಒಂದ್ ಕೆಲಸ ಮಾಡಿ, ನನಗೂ ಚೆಕ್ ಮಾಡಿ ಅವನಿಗೂ ಚೆಕ್ ಮಾಡಿ, ನಿಮ್ಗೆ ಗೊತ್ತಾಗುತ್ತೆ. ಆಯ್ತು ಮೇಡಮ್, ಇಷ್ಟ ಅವಮಾನ ಸಹಿಸ್ಕೊಂಡು ನಾನು ಸುಮ್ನೆ ಇರಲ್ಲ. ಇಡ್ಕೊಳ್ಳಿ. ಈಗ ಚೆಕ್ ಮಾಡಿ ಮೇಡಮ್, ನನ್ನ ಹತ್ರ ಒಂದು ಚೀಟಿ ಎದುರು ಆಚೆ ಕಳಿಸಿ. ನೋಡು ನೋಡು, ಇಂತ ಪ್ರಾಮಾಣಿಕ ಸ್ಟೂಡೆಂಟ್ ಇವನು. ಪ್ರಾಮಾಣಿಕ ಅವ್ವ. ಹಂಗಾದ್ರೆ ಇದೆಲ್ಲ ಏನು ಮೇಡಮ್? ಪಾಪ ನಾನ್ ಕೇಳ್ದೇನೆ ಇದನ್ನೆಲ್ಲ ಆಚೆ ಹಾಕ್ದ. ಈಗಿನ ಕಾಲದಲ್ಲಿ ಯಾರೋ ಹಿಂಗಿರ್ತಾರೆ, ಇದ್ರು ಇಲ್ಲ ಅಂತ ಹೇಳ್ತಾರೆ. ನೀನ್ ಮುಚ್ಕೊಂಡ್ ನಿನ್ ಕೆಲ್ಸ ಎಷ್ಟಿದೆ ಅಷ್ಟ್ ನೋಡು. ನೀನ್ ಕುತ್ಕೊಂಡ್ ಎಕ್ಸಾಮ್ ಬರೀ ನಂದು. ಥ್ಯಾಂಕ್ ಯು ಮೇಡಮ್. ನಿನ್ ಪ್ರಾಮಾಣಿಕತೆನ ಯಾರು ಪ್ರಶ್ನೆ ಮಾಡಂಗಿಲ್ಲ. ನೋಡೋ, ಹಲೋ ಮೇಡಮ್, ನಿನ್ನ ಆನ್ಸರ್ನ ನೀನ್ ಬರಿ, ನಂದು ನಿನ್ನ ಆನ್ಸರ್ನ ನಾವಿಬ್ರು ಸೇರಿ ಬರೆಯೋಣ. ಅಂದ್ರೆ ಪೇಪರ್ ಕಟ್ಟಕ್ಕೆ ಹೆಲ್ಪ್ ಮಾಡ್ತೀನಿ ಅಂದೆ. ನಂದು ನ್ಯೂಟನ್ಸ್ ಲಾ ಯಾಕೆ ಬಿಟ್ಟಿದ್ಯಾ? ಆನ್ಸರ್ ಹೇಳು. ಇದು ತುಂಬಾ ಈಸಿ ಮೇಡಮ್. ನ್ಯೂಟನ್ಸ್ ಲಾ ಇಸ್ ಅ ವೆರಿ ನೈಸ್ ಲಾ. ಇಟ್ಸ್ ಅ ವೆರಿ ಸ್ಟ್ರಾಂಗ್ ಲಾ. ಇಟ್ಸ್ ಅ ವೆರಿ ವಂಡರ್ಫುಲ್ ಅಂಡ್ ವೆರಿ ವೆರಿ ನೈಸ್ ಲಾ. ಓದಿದ್ದೇನೆ ಮೇಡಮ್, ನೆನಪಾಗ್ತಾ ಇಲ್ಲ. ಅಯ್ಯೋ ನಂದು, ಎವ್ರಿ ಆಕ್ಷನ್ ಆಸ್ ಎ ಈಕ್ವಲ್ ಅಂಡ್ ಆಪೋಸಿಟ್ ರಿಯಾಕ್ಷನ್. ಇದು ಗೊತ್ತಿಲ್ವಾ? ಈಗ ಗೊತ್ತಾಯ್ತಲ್ಲ. ಮೇಡಮ್ ನೀವ್ ಆನ್ಸರ್ ಹೇಳಿ ಕೊಡ್ತಾ ಇದ್ದೀರಾ. ನಾನೆಲ್ಲಪ್ಪ ಆನ್ಸರ್ ಹೇಳ್ಕೊಟ್ಟೆ? ಅವ್ನ್ ಮರ್ತಿದ್ನ ಚೂರ್ ನೆನ್ಪ್ ಮಾಡ್ದೆ ಅಷ್ಟೇ. ನೋಡು ನೋಡು ನೋಡು, ಅವನ್ ಸ್ವಂತವಾಗಿ ಅವನೇ ಬರೀತಿದ್ದಾನೆ. ಅಯ್ಯೋ ದೇವ್ರೆ, ಈ ಅನ್ಯಾಯ ನೋಡಕ್ಕೆ ಒಂದು CC ಕ್ಯಾಮ್ರಾನು ಇಲ್ವಲ್ಲಪ್ಪ. ವಾಟರ್ ಅನ್ನು ಫ್ಯೂಯಲ್ ಆಗಿ ಕನ್ವರ್ಟ್ ಮಾಡಿದ ವರ್ಷ ಯಾವುದು? 2008 ಅಲ್ಟ್ರಾ ಮಾಡರ್ನ್. ಗೊತ್ತಾಯ್ತು ಗೊತ್ತಾಯ್ತು. ಮೇಡಮ್ ನೀವು ಓಪನ್ ಆಗೆಲ್ಲ ಆನ್ಸರ್ ಹೇಳ್ತಾ ಇದ್ದೀರಾ. ನಾನೆಲ್ಲ ಆನ್ಸರ್ ಹೇಳ್ಕೊಟ್ಟೆ, ನನ್ ಪಾಡಿಗೆ ನಾನು ಹಾಡ್ ಹೇಳ್ದೆ. ಅದು ಕನೆಕ್ಟ್ ಆದ್ರೆ ನಾನೇನ್ ಮಾಡ್ಲಿ? ಯಾಕೋ ಅವಾಗ್ಲಿಂದ ನೋಡ್ತಿದೀನಿ ಹೆವಿ ಆಡ್ತಿದ್ಯಾ. ಎಲ್ಲಿ ನೀನ್ ಆನ್ಸರ್ ಶೀಟಿ ಕೊಡು. ಎಕ್ಸಾಮ್ಗೆ ಚೆನ್ನಾಗಿ ಪ್ರಿಪೇರ್ ಆಗಿದ್ಯಾ ಅನ್ಸುತ್ತೆ. ಹೌದು ಮೇಡಮ್. ಎಕ್ಸಲೆಂಟ್ ಸ್ಟೂಡೆಂಟ್ ಅಂದ್ರೆ ಹಿಂಗಿರ್ಬೇಕು. ಥ್ಯಾಂಕ್ ಯು ಮೇಡಮ್. ಮೊಬೈಲ್. ಅಯ್ಯೋ ನನ್ನ ಮಗನೇ, ಈ ಗ್ಯಾಪ್ ಅಲ್ಲಿ ನನ್ನ ಲೈಫೇ ಹಾಳು ಮಾಡ್ಬಿಡ್ತಿದ್ದಲ್ಲೋ. ಇರೋ ಮೇಡಮ್ ಮೇಡಮ್ ಸರಿ ಮೇಡಮ್ 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 ಮೇಡಮ್. ಹಾ ಅಜ್ಜ ನಿನ್ನಲೇ, ನೀನು ಹೇಳ್ಕೊಡಲ್ಲ, ಹೇಳ್ಕೊಡೋರ್ಗೂ ಬಿಡಲ್ಲ. ನನ್ನ ಮಗನೇ ಆಚೆ ಸಿಗು ಕುರುಪಾಗ್ತೇನೆ. ನಾನು ಹಣೆ ಮೇಲೆ ಈ ಬುತ್ತಿ ಕಿವಿಗೆ ಹೂವ ಇಟ್ಟಿದಂತ ನನ್ನ ಕೈಲೇನೂ ಆಗಲ್ಲ ಅಂತ ಅನ್ಕೋಬೇಡ. ನಾನು ಈಗ್ಲೂ ಬಟ್ಟೆ ಬಿಚ್ಚ ಕಾಡೆ ಕೇಳಿದ್ರೆ ಸಿಂಹ ಕಣ.
ಯಾಕೆ ಗಲಾಟೆ ಮಾಡ್ತಿದ್ದೀರಾ? ಮೇಡಮ್, ಇವತ್ತು ಎಕ್ಸಾಮ್ ಆಲ್ ಹೋಗಿ ರಣರಂಗ ಆಗುತ್ತೆ, ರಕ್ತಪಾತ ಆಗುತ್ತೆ, ಇನ್ನೊಂದಾಗುತ್ತೆ. ಮೇಡಮ್, ಮಜಾ ಭಾರತ ಸ್ಟೇಜ್ ಮೇಲೆ ನೀವು ಕಾಮಿಡಿ ನೋಡಿದಿರಾ? ರಕ್ತಪಾತ ಯಾವತ್ತಾದ್ರೂ ನೋಡಿದಿರಾ? ಇವತ್ತು ನೋಡ್ತಿರೋ? ಭಯ ಆಗುತ್ತೆ ಅಂದ್ರೆ ಕಣ್ ಮುಚ್ಕೊಂಡು ಸೈಡ್ ಅಲ್ಲಿ ನಿಂತಿರಿ. ಗರಿಚಿರಿತನ ನೀನು ಕಾಡಲ್ಲಿ ನೋಡಿದೀಯಾ, ಜೂ ಅಲ್ಲಿ ನೋಡಿದೀಯಾ, ಫೋಟೋದಲ್ಲಿ ನೋಡಿದೀಯಾ, ಟಿವಿಯಲ್ಲಿ ನೋಡಿದೀಯಾ? ಅಷ್ಟೇ ಯಾಕೆ, ಮಜಾ ಭಾರತ ಸ್ಟೇಜ್ ಮೇಲೆ ನೋಡಿದೀಯಾ? ಯಾವತ್ತಾದ್ರೂ ನಿನ್ ಕಣ್ಣೆದುರಿಗೆ ನಿಂತ್ಕೊಂಡು ಕಣ್ ಕಿಸ್ಕೊಂಡಿರೋದ್ ನಾನ್ ನೋಡಿದೀಯಾ? ಇದು ಮಜಾ ಭಾರತ ಕರಿ ಚಿರತೆ ಕಣೋ, ನೀನ್ ಕರಿ ಚೀರ್ತಿ ಆದ್ರೆ ನಾನ್ ಸಿಂಹ ತಿಂದು ಎಷ್ಟಿರೋ ಮೂಳೆ ಇದ್ದಂಗಾನೆ ಸಿಂಹ ಅಂತೆ. ಒಂದ್ ಕೊಟ್ಟ ಅಂದ್ರೆ ಮಂಗಳಗ್ರಹಕ್ಕೆ ಹೋಗ್ತೀಯಾ? ನಾನು ಒಂದು ಕೊಟ್ಟಂದ್ರೆ ಸೂರ್ಯಗ್ರಹಕ್ಕೆ ಹೋಗ್ತೀಯ? ನಾನ್ ಮುಷ್ಟಿ ಮಾಡಿ ಹೊಡೆದ್ರೆ 1000 ಜನ ಸ್ಪಾಟ್ ಅಲ್ಲೇ ಸತ್ತು ಹೋಗ್ತಾರೆ. ನಾನ್ ಹಂಗೆ ಸ್ಟೇಜ್ ಮೇಲೆ ಕಾಲಿಟ್ರೆ ಸ್ಟೇಜ್ ಎಲ್ಲ ಅಲ್ಲಾಡುತ್ತೆ. ಅಲ್ಲ ನೀನ್ ಸಾಯ್ಸೋ, ನೀನ್ ಅಲ್ಲಾಡ್ಸೋ, ನೀನ್ ಸಾಯ್ಸೋ, ನೀನ್ ಅಲ್ಲಾಡ್ಸೋ, ನೀನ್ ಸಾಯ್ಸೋ. ನಿಲ್ಲಿಸ್ರ ಸಾಕು. ಅವಾಗ್ಲಿಂದ ಅಲ್ಲಿ ನಿಂತ್ಕೊಂಡು ನೋಡ್ತಾನೆ ಇದೀನಿ. ರಕ್ತಪಾತ ಆಗುತ್ತೆ, ಅದಾಗುತ್ತೆ, ಇದಾಗುತ್ತೆ ಅಂತ ಬಿಲ್ಡಪ್ ಕೊಟ್ಟು ಈಗ ನೋಡಿದ್ರೆ ಇವನು ಅಲ್ಲಾಡಿಸ್ತಾನಂತೆ, ಇವನು ಸಾಯಿಸ್ತಾನಂತೆ. ಮುಚ್ಕೊಂಡ್ ಕುತ್ಕೊಂಡು ಆನ್ಸರ್ ಬರೀರೋ. ನಂದು ನೀನ್ ಅಡಿಷನಲ್ ಕೇಳಿದ್ದೆ ಅಲ್ವಾ? ಅಯ್ಯೋ, ಇರೋ ಸೀಟೆ ತುಂಬ್ಸಕ್ ಆಯ್ತಿಲ್ಲ ನೋಡಿ. ಇಲ್ಲೇನ್ ಅಡಿಷನ್ ಬೇಡ ಬಿಡಿ. ಅಯ್ಯೋ ಪಾಪ. ಮೇಡಮ್, ನೀವು ಆನ್ಸರ್ ಬರೆದು ಕೊಡ್ತಾ ಇದ್ದೀರಾ? ಮುಚ್ಕೊಂಡು ನಿನ್ ಕೆಲಸ ಎಷ್ಟಿದೆ ಅಷ್ಟು ನೋಡು. ನಾನೇನ್ ಮಾಡಿದೆ ಮೇಡಮ್? ನೀನ್ ಯಾಕೋ ಹಿಂದೆ ತಿರುಗಿ ನೋಡ್ದೆ? ನಾನ್ ತಿರುಗಿ ಅಂದ್ರೆ ನೀನ್ ಅವ್ನ ಆನ್ಸರ್ ಶೀಟಿನ ನೋಡಿ ಕಾಪಿ ಮಾಡ್ತಿದ್ಯಾ? ಕಾಪಿ ಮಾಡ್ತಿದ್ಯಾ ಅಂತ ಪೇಪರ್ ಅಲ್ಲಿ ಬರೀತೀನಿ. ತಪ್ಪಾಯ್ತು ಮೇಡಮ್. ಹಾ, ಹಂಗ ಬಾ ದಾರಿಗೆ. ಕಣ್ಣಿಗೂ ಕಿಟಕಿಯ ಅಂತರ ಮೇಡಮ್, ಬುಕ್ ಬಿಟ್ಟು ಹೋಗಿದಾರ ನೋಡಿ. ಮಾವ, ಅದ್ ನಿನ್ಗೆ ಅಂತಾನೆ ಇಟ್ಟಿರೋದು. ಮಾವನ ಇವ್ರಿರೋ ಆನ್ಸರ್ ಯಾರು ನಿಮ್ಮ ಅಪ್ಪ ಒಂದು ಹುಡುಗಿ ಕೊಡ್ತಾನ? ಲೇನಾ? ಮಾವ, ನೀನ್ ಈ ಸಲನು ಫೇಲ್ ಆದ್ರೆ ಅಪ್ಪ ನಂಗೂ ನಿಂಗೂ ಮದ್ವೆ ಮಾಡ್ಸಲ್ಲ ಮಾವ. ಪ್ಲೀಸ್ ಮಾವ, ಕುತ್ಕೊಂಡ್ ಬರೀ ಮಾವ. ಇಬ್ರು ಸೇರ್ಕೊಂಡು ಆಟ ಆಡ್ತಾ ಇದ್ದೀರಾ? ಲೈ, ನಿನ್ನ ಆನ್ಸರ್ನ ನೀನ್ ಬರೆಯೋ, ಇಲ್ಲಾಂದ್ರೆ ಕಾಪಿ ಮಾಡ್ತಿದ್ಯಾ ಅಂತ ಪೇಪರ್ ಅಲ್ಲಿ ಬರೀತೀನಿ. ಸುಮ್ಮನೆ ಇರಿ, ನಾನೇ ಹೇಳ್ತೀನಿ ಹೋಗಿ. ನೀವೇ ಗೈಡ್ ತಂದು ಕೊಟ್ಟು ಕಾಪಿ ಹೊಡ್ಸಿರಂತ ಪ್ರಿನ್ಸಿಪಲ್ ಹೋಗಿ ಹೇಳ್ತೀನಿ. ನಾನೇ ಹೇಳ್ತೀನಿ. ವಾಚ್ಮ್ಯಾನ್, ವಾಚ್ಮ್ಯಾನ್. ನಮ್ ಯೋಗಿ ಸ್ಮಾರ್ಟ್ ಆಗೋಲ್ಲ, ನಮ್ ಯೋಗಿ ಸ್ಮಾರ್ಟ್ ಆಗೋಲ್ಲ. ವಾಚ್ಮ್ಯಾನ್, ಎಸ್ ಮೇಡಮ್. ಈ ಹುಡ್ಗ ಕಾಪಿ ಹೊಡಿತಿದ್ದಾನೆ. ಎಳ್ಕೊಂಡೋಗಿ ಪ್ರಿನ್ಸಿಪಲ್ ಮುಂದೆ ನಿಲ್ಸಿ. ಕಾಪಿ ಹೊಡ್ತೀನಾ? ನ್ಯಾಯ ಎಲ್ಲಿದೆ? ಎಲ್ಲಿದೆಯೋ ನ್ಯಾಯ? ಬಡವನು ನ್ಯಾಯವ ಕೇಳುವುದೇ ಅನ್ಯಾಯ. ಇಲ್ಲ, ಓದ್ಕೊಂಬರ್ದ್ಬಿಟ್ಟು ಯಾಕ ಕಾಪಿ ಹೊಡಿತೀಯಾ? ನಿಂತ್ಕೊಳ್ಳ ಒಂದ್ ನಿಮಿಷ ಇಲ್ಲಿ. ಏನಮ್ಮ, ಈ ಸರಿ ಆದ್ರೂ ಪಾಸ್ ಆಗ್ತಾನ ಅವನು? ಹಾ, ಆಗ್ತಾನೆ. ಈ ಸರಿ ಮದುವೆ ಗ್ಯಾರಂಟಿ ಆಗುತ್ತೆ ಅಪ್ಪ. ಅಪ್ಪನ ಅಂದ್ರೆ ನಿಮ್ದೆಲ್ಲ ಕಾಪಿ ಫ್ಯಾಮಿಲಿನ? ಈ ವಿಷಯನ ಪ್ರಿನ್ಸಿಪಲ್ಗೆ ಹೇಳಲೇಬೇಕು. ಮಾವ, ಇವನ್ ತಪ್ಸ್ಕೊಂಡು ಹೋಗಿ ಪ್ರಿನ್ಸಿಪಾಲ್ ಹೇಳ್ಬಿಟ್ಟಿದ್ರೆ? ಅಯ್ಯೋ, ಹೇಳಿದ್ರೆ ಹೇಳಿ ಬಿಡು ಮಾವ. ಪ್ರಿನ್ಸಿಪಾಲ್ ನಮ್ ದೊಡ್ಡಪ್ಪನೇ ಅಲ್ವಾ? ಅಲ್ಲ ಕಣ, ಒಂದ್ ಕಾಲೇಜ್ ಸಪರೇಟ್ ಆಗಿ ಓಪನ್ ಮಾಡ್ಬಿಡ್ಬೋದಿತ್ತಲ್ವೇನೋ ನಿಂದೇನೆ. ನೀನ್ ಒಬ್ಬನ್ ಕಾಪಿ ಓಡ್ಸಕ್ಕೆ ಟೀಚರೂನು ಅತ್ತೆ ಮಗಳೂನು ನಿಮ್ ಕಾಲೇಜನೆ, ಆಮೇಲೆ ಅವ್ರ ಅಪ್ಪನೂ ನಿನ್ ಕಾಲೇಜನೆ, ದೊಡ್ಡಪ್ಪನೂ ನಿಮ್ ಪ್ರಿನ್ಸಿಪಲ್ನೆ. ಪಾಪ ಕಣ, ಅವ್ನ್ ಪಾಪ ಎಷ್ಟು ಒದ್ದಾಡ್ಯಾನೆ. ನಮ್ ಜಡ್ಜಸ್ ನೋಡ್ತಿದ್ರು, ಅವ್ರನ್ನ ಕೇಳೋಣ ಯಾರು ರಚ್ಚಿ. ಇಲ್ಲಿ ನಮ್ಮ ನಾನ್ ಸಿಂಕ್ ಆರ್ಟಿಸ್ಟ್ ಅವರು. ಅವ್ರನ್ನ ನಾವು ಏನಂತೀವಿ? ನಾವು ನಾನ್ ಸಿಂಕ್ ಸ್ಟಾರ್ ನಂದೀಶ್ ಅಂತ. ಆಮೇಲೆ ನೀವು ಮಾವ ಅಂತ ಗೊತ್ತಿರ್ಲಿಲ್ಲ, ಮಂಜು ಮಾಮ, ನೀನು ನಂದು ಮಾವ.
ಆಮೇಲೆ ಏನ್ ಕೆಟ್ಟ ಫ್ಯಾಮಿಲಿ ಅಲ್ಲ ನಿಮ್ದು. ಅಪ್ಪ ಇಲ್ಲೇ, ಮಾವ ಇಲ್ಲೇ, ಮಗಳು, ಆಮೇಲೆ ಪ್ರಿನ್ಸಿಪಲ್ ಯಾರು ನಿಮ್ ದೊಡ್ಡಪ್ಪ. ಪಾಪ ಎಂತ ಫ್ಯಾಮಿಲಿ. ಐ ಥಿಂಕ್ 3 ಜನ ಆರ್ಟಿಸ್ಟ್ ಒಂದ್ ಸ್ಕಿಟ್ ಅಲ್ಲಿ, ಅಂಡ್ ಎಲ್ಲೂ ಬೇಜಾರಾಗ್ತಾನೆ ತುಂಬಾ ಎಂಟರ್ಟೈನ್ ಮಾಡ್ಕೊಂಡು ಸ್ಕಿಟ್ ಮಾಡಿದ್ರಿ. ಅಂಡ್ ಇಟ್ ವಾಸ್ ಡೆಫಿನೆಟ್ಲಿ ಎಂಟರ್ಟೈನಿಂಗ್. ಅಂಡ್ ಯೋಗಿ ಸರ್ ನಿಮ್ ಎಂಟ್ರಿ ವಾಸ್ ಅಮೇಸಿಂಗ್. ಅಂಡ್ ಓವರ್ ಆಲ್ ಪಾಪ ಒಬ್ಬ ಸಿನ್ಸಿಯರ್ ಹುಡುಗನ್ನ, ಸ್ಟೂಡೆಂಟ್ ನ ಎಷ್ಟು ಮೋಸ ಮಾಡೋದು ತಪ್ಪಾಗತ್ತೆ. ದಯವಿಟ್ಟು ಎಲ್ಲರೂ ಚೆನ್ನಾಗಿ ಓದಿ ಅಷ್ಟೇ. ಥ್ಯಾಂಕ್ ಯು ರಜಿ, ಥ್ಯಾಂಕ್ ಯು ಸೋ ಮಚ್. ಗುರುಜಿ ಅಲ್ಲ, ಇಷ್ಟು ಎಜುಕೇಟೆಡ್ ಏನಕ್ಕೆ ಅಂತ ಅನ್ಪಟ್ಟು ಮದುವೆ ಆಗೋದು? ಏನೋ ಪಾಪ ಮಾವನ್ ಮಗ ಅಲ್ವಾ, ಬಿಟ್ಕೊಡ್ಬಾರ್ದು. ಆಮೇಲೆ ಎಕ್ಸಾಮ್ ಅನ್ನೋದು ಇದೆಯಲ್ಲ, ಅದು ಆಕ್ಚುಲಿ ನಮ್ಮ ಸಿಸ್ಟಮ್ ಅಲ್ಲಿ. ಆಮೇಲೆ ಎಕ್ಸಾಮ್ ಅಲ್ಲಿ ನಾನು ಯಾವತ್ತು ನೋಡ್ತಾ ಇದ್ದೆ, ಈ ಕ್ಲಾಸಲ್ಲಿ ಫಸ್ಟ್ ಬರ್ತಾ ಇದ್ರು, ಕ್ಲಾಸಲ್ಲಿ ಮುಂದೆ ಎಲ್ಲ ಫಸ್ಟ್ ಬೆಂಚ್ ಎಲ್ಲ ಇದಾರಲ್ಲ, ಎಲ್ಲ ಜಾಸ್ತಿ ಮಾರ್ಕ್ ತೆಗಿತಾ ಇದ್ದವರು. ಅವ್ರ ಲೈಫಲ್ಲಿ ಎಷ್ಟು ಏನ್ ಮಾಡಿದಾರೆ ನನಗೆ ಇನ್ನೂ ಇವತ್ತು ಗೊತ್ತಿಲ್ಲ. ಎಕ್ಸಾಮ್ ಇಸ್ ಅ ಟೋಟಲ್ ಡಿಫ್ರೆಂಟ್ ಥಿಂಗ್. ಅದ್ರಲ್ಲಿ ಪಾಸ್ ಆಗ್ಲೇಬೇಕು ಅಲ್ವೇ ಅಲ್ಲ. ಎಕ್ಸಾಮ್ ಫೇಲ್ ಆದವ್ರು ಇವತ್ತು ಐ ಥಿಂಕ್ ದೇ ಆರ್ ಮೋಸ್ಟ್ ಸಕ್ಸಸ್ಫುಲ್ ಇನ್ ಲೈಫ್. ಎಲ್ರು ಅಂತ ಅಲ್ಲ, ಬಟ್ ಒಬ್ಬನನ್ನ ಬರೀ ಒಂದು ಮಾರ್ಕ್ಸ್ ಅಥವಾ ಎಕ್ಸಾಮ್ ಆಧಾರದ ಮೇಲೆ, ಎಕ್ಸಾಮ್ ಇಟ್ಸ್ ನಥಿಂಗ್ ಬಟ್ ಟೆನ್ಷನ್. ಮಕ್ಕಳಿಗೆ, ಇವತ್ತಿನ ಮಕ್ಕಳಿಗೆ ಇಟ್ಸ್ ನಥಿಂಗ್ ಬಟ್ ಟೆನ್ಷನ್. ಮಾರ್ಕ್ಸ್ ಜಾಸ್ತಿ ಬಂದ್ರೆ ಅವನೇನು ಎಲ್ರಿಗಿಂತ ದೊಡ್ಡವನಲ್ಲ. 100% ಯಾವುದು ವರ್ಕೌಟ್ ಆಗಲ್ಲ. ಸೊ ಎಕ್ಸಾಮ್ ಅಂದ್ಕೊಂಡು ನೆನಪಾಯ್ತು. ಸ್ಕಿಟ್ ತುಂಬಾ ಎಂಟರ್ಟೈನಿಂಗ್ ಆಗಿತ್ತು. ನಮ್ಮ ದೇವ್ ಕುಮಾರ್ ಹೊಸ ಎಂಟ್ರಿ, ಗುಡ್ ಪರ್ಫಾರ್ಮೆನ್ಸ್ ದೇವ್. ಥ್ಯಾಂಕ್ ಯು ಸರ್. ಆ ಸ್ಟೂಡಿಯೋಸ್ ರೋಲ್ ತುಂಬಾ ಚೆನ್ನಾಗಿ ಮಾಡಿದ್ದೀರಾ. ತುಂಬಾ ನೀವು ಈಗ ನೆಕ್ಸ್ಟ್ ನೋಡ್ಬೇಕು ಯಾವ ಬೇರೆ ತರ ಕ್ಯಾರೆಕ್ಟರ್ ಯಾವ ತರ ಮಾಡ್ತೀರಾ ಅಂತ. ಬಟ್ ದಿಸ್ ಒನ್ ನೀವು ಪಕ್ಕಾ ಸೂಟ್ ಆಗ್ತೀರಿ. ಯೋಗಿಸ್ ಎಂಟ್ರಿ ವಾಸ್ ಸೂಪರ್. ಮಧು ಗುಡ್ ನಾನ್-ಸಿಂಗ್ ಸ್ಟಾರ್ ಅಂಡ್ ಮಧು ಬೋತ್. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಗುರುಜಿ, ಅಂಡ್ ಆಲ್ ದಿ ವೆರಿ ಬೆಸ್ಟ್ ನಿಮ್ಮ ಮುಂದಿನ ಸ್ಕಿಟ್ಗೆ. ಥ್ಯಾಂಕ್ ಯು. ಇನ್ನು ಏನೋ ಬೇಕಾಗಿದೆ ಅಂತ ನೀವೆಲ್ರೂ ಅನ್ಕೋತಿದ್ದೀರಾ ಅಂತ ನನಗೆ ಗೊತ್ತು. ಆದ್ರೆ ಏನ್ ಮಾಡೋದು, ಗಡಿಯಾರ 9 ಗಂಟೆ ಅಂತ ಟನ್ 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 ಅಂತ ಸೌಂಡ್ ಮಾಡ್ತಾ ಇದೆ. ಸೊ ನಾವು ಹೋಗ್ಲೇಬೇಕು. ನಾಳೆ ಸಿಗೋಣ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಟೇಕ್ ಕೇರ್, ಶುಭರಾತ್ರಿ.